ನಮಸ್ಕಾರ. ನಾನು ನಾಗೇಂದ್ರ. KSOU MA ಕನ್ನಡ 2ನೇ ಚತುರ್ಮಾಸ ಪತ್ರಿಕೆ 3 ದ್ರಾವಿಡ ಭಾಷಾ ವಿಜ್ಞಾನ. ಈ ಪತ್ರಿಕೆಯ ಮೊದಲ ಬ್ಲಾಕ್ 29 ದ್ರಾವಿಡ ಭಾಷೆಗಳು. ಈ ಬ್ಲಾಕಿನ 4ನೇ ಘಟಕ, ಕೊನೆಯ ಘಟಕ, ಈ ಬ್ಲಾಕಿನ ಕೊನೆಯ ಘಟಕ 116 ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತ ಸಂಬಂಧ, ದ್ರಾವಿಡ ಭಾಷೆಗಳ ವೈಶಿಷ್ಟ್ಯತೆ, ದ್ರಾವಿಡ ಭಾಷಾ ವಿಜ್ಞಾನ ಅಧ್ಯಯನದ ಇತಿಹಾಸದ ವಿವೇಚನೆ, ಈ ಅಂಶಗಳ ಬಗ್ಗೆ ಈ ಘಟಕದಲ್ಲಿರುವ ವಿಷಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಘಟಕದ ಪ್ರಮುಖ ಅಂಶಗಳು ಯಾವ್ಯಾವುದು ಅಂತ ನೋಡೋದಾದರೆ, ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತ ಸಂಬಂಧ, ಬೇರೆ ಬೇರೆ ದ್ರಾವಿಡ ಭಾಷೆಗಳ ಜೊತೆ ಸಂಸ್ಕೃತ ಸಂಬಂಧ ಹೇಗಿದೆ, ಕೆಲವಕ್ಕೆ ಹೆಚ್ಚು ಸಂಬಂಧ ಇದೆ, ಕೆಲವಕ್ಕೆ ಕಡಿಮೆ ಸಂಬಂಧ ಇದೆ, ಅದನ್ನು ಈ ಘಟಕದಲ್ಲಿ ನೋಡೋಣ. ಮತ್ತು ದ್ರಾವಿಡ ಭಾಷೆಗಳ ವೈಶಿಷ್ಟ್ಯತೆ ಏನು ಅಂತ ತಿಳ್ಕೊಳ್ಳೋಣ. ನಂತರ ದ್ರಾವಿಡ ಭಾಷಾ ವಿಜ್ಞಾನ ಅಧ್ಯಯನದ ಇತಿಹಾಸವನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಪ್ರಮುಖವಾಗಿ 3 ಕಾಲಮಾನದಲ್ಲಿ ವಿಂಗಡಿಸಲಾಗಿದೆ. ಆರಂಭದ ಕಾಲ 1816ರಿಂದ 1905, ಮಧ್ಯಕಾಲ 1906ರಿಂದ 1946, ಆಧುನಿಕ ಕಾಲ 1946ರಿಂದ 2000. ಹೀಗೆ ಈ 3 ಕಾಲಮಾನಗಳಲ್ಲಿ ದ್ರಾವಿಡ ಭಾಷಾ ವಿಜ್ಞಾನದ ಅಧ್ಯಯನ ಹೇಗೆ ನಡೆದಿದೆ ಅನ್ನೋದನ್ನು ನೋಡೋಣ. ನಂತರ ದ್ರಾವಿಡ ಭಾಷಾ ಅಧ್ಯಯನಕ್ಕೆ ದೇಶಿ ವಿದ್ವಾಂಸರ ಕೊಡುಗೆ ಏನು ಅಂತ ಸಹ ಈ ಘಟಕದಲ್ಲಿ ನೋಡೋಣ. ಈ ಘಟಕದ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ, ಅದರಲ್ಲೂ ಸೆಮಿಸ್ಟರ್ ಪದ್ಧತಿಯ ಪರೀಕ್ಷೆಗಳಲ್ಲಿ ಯಾವ ಬಗೆಯ ಪ್ರಶ್ನೆಗಳು ಬಂದಿದೆ ಅಂತ ನೋಡೋದಾದರೆ, ಟಿಪ್ಪಣಿ ಬರೆಯಿರಿ ಅಂತ 2 ಸರಿ ಕೇಳಿದ್ದಾರೆ, ಜೂನ್ ಮತ್ತು ಡಿಸೆಂಬರ್ 2023ರಲ್ಲಿ. ಅದರಲ್ಲಿ ಮುಖ್ಯವಾಗಿ ಅವರು ಒಬ್ಬ ವಿದ್ವಾಂಸರ ಹೆಸರನ್ನು ಕೊಟ್ಬಿಟ್ಟಿದ್ದಾರೆ. ರೆವರೆಂಡ್ ರಾಬರ್ಟ್ ಕಾಲ್ಡ್ವೆಲ್ ಬಗ್ಗೆ 5 ಅಂಕಗಳ ಪ್ರಶ್ನೆ ಇತ್ತು, ಟಿಪ್ಪಣಿ ಬರೆಯಿರಿ. ಹಾಗೆ ಭಾ ಕೃಷ್ಣಮೂರ್ತಿ ಇವರ ಬಗ್ಗೆ ಸಹ ಟಿಪ್ಪಣಿ ಬರೆಯಿರಿ ಅಂತ ಇತ್ತು. ಇವರ ಸಾಹಿತ್ಯಿಕ ಕೊಡುಗೆಯನ್ನು ನೀವು ಈ 5 ಅಂಕಗಳ ಪ್ರಶ್ನೆಗೆ ಉತ್ತರವನ್ನಾಗಿ ನೀಡಬೇಕಾಗತ್ತೆ. ನಂತರ ಮತ್ತೊಂದು ಪ್ರಶ್ನೆ, ದ್ರಾವಿಡ ಭಾಷಾ ಅಧ್ಯಯನದ ಇತಿಹಾಸವನ್ನು ವಿವರಿಸಿ, 10 ಅಂಕಗಳ ಪ್ರಶ್ನೆ, ಮೇ 2024ರಲ್ಲಿ ಬಂದಿತ್ತು. ಈ ಪ್ರಶ್ನೆಗೆ ನೀವು ಈ ಘಟಕದ ಸಂಪೂರ್ಣ ಸಾರಾಂಶವನ್ನೇ ಬರೀಬೇಕಾಗತ್ತೆ. ಆದ್ದರಿಂದ ಇಡೀ ಘಟಕ ಬಹಳ ಪ್ರಮುಖವಾದ ಅಂಶಗಳನ್ನು ಹೊಂದಿದೆ. ಆದ್ದರಿಂದ ಗಮನವಿಟ್ಟು ಇದನ್ನು ಕೇಳಿ ಮತ್ತು ನಂತರ ಓದಿ. ಇನ್ನು ಈ ಘಟಕದ ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತದ ಸಂಬಂಧ ಏನಿದೆ ಅಂತ ತಿಳ್ಕೊಳ್ಳುವ ಸಂಬಂಧದಲ್ಲಿ, ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತದ ಸಂಬಂಧ ತಿಳಿದುಕೊಳ್ಳುವ ಈ ಸಂದರ್ಭದಲ್ಲಿ ನಾವು ಮೊದಲು ಏನು ತಿಳ್ಕೋಬೇಕು ಅಂದರೆ, ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತದ ನಡುವೆ ಜನ್ಯಜನಕ ಸಂಬಂಧವಿಲ್ಲ. ಒಂದು ಇನ್ನೊಂದರಿಂದ ಬಂದಿದ್ದಲ್ಲ, ಒಂದು ಮತ್ತೊಂದರ ಮಗುವಲ್ಲ ಅನ್ನೋದನ್ನು ನಾವು ಮೊದಲು ನೆನಪಿಟ್ಕೋಬೇಕು. 2 ಭಾಷೆಗಳ ನಡುವೆ ಇರೋದು ಸೋದರಿಕೆಯ ಸಂಬಂಧ, ಕೊಟ್ಟು ತಗೊಳ್ಳುವ ಸಂಬಂಧ ಅನ್ನೋದನ್ನು ನಾವು ಈ ಭಾಷಾ ವಿಜ್ಞಾನಿಗಳು ಹೇಳಿರುವ ಈ ಅಂಶವನ್ನು ನಾವು ಮನದಲ್ಲಿಟ್ಕೋಬೇಕು. ದ್ರಾವಿಡ ಭಾಷೆಗಳ ರಚನೆಯಲ್ಲಿ ಕಾಣುವ ಅಂಶಗಳೇ ಈ ದ್ರಾವಿಡ ಭಾಷೆಗಳ ವೈಶಿಷ್ಟ್ಯವೂ ಆಗಿದೆ. ಅದರಲ್ಲಿ ಪ್ರಮುಖವಾದದ್ದು ಈ ವಿಶಿಷ್ಟ ಅಂಶಗಳು ಯಾವ್ಯಾವುದು ಅಂದರೆ, ಲಿಂಗ, ವಚನ, ವಿಭಕ್ತಿ, ಕ್ರಿಯಾಪದ, ಸರ್ವನಾಮ, ಸಂಖ್ಯಾವಾಚಕ, ಗುಣವಾಚಕ, ಈ ಎಲ್ಲ ಅಂಶಗಳು ಭಾಷೆಯ ಸಂರಚನೆಯಲ್ಲಿ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಇವೆಲ್ಲ ದ್ರಾವಿಡ ಭಾಷೆಯ ವೈಶಿಷ್ಟ್ಯತೆ ಅಂತಲೇ ಹೇಳಬಹುದು. ಹಾಗೆ ದ್ರಾವಿಡ ಭಾಷೆಗಳ ಅಧ್ಯಯನದ ಇತಿಹಾಸ ಏನು, ಈ ಅಧ್ಯಯನ ಯಾವಾಗ ಪ್ರಾರಂಭ ಆಯಿತು, ಹೇಗೆ ಬೆಳೆಯಿತು, ಪ್ರಮುಖ ವಿದ್ವಾಂಸರುಗಳು ಯಾರು, ಈ ಅಧ್ಯಯನದಲ್ಲಿ ತೊಡಗಿಕೊಂಡವರು ಅನ್ನೋದು ಸಹ ಈ ಘಟಕದಲ್ಲಿ ನಾವು ತಿಳಿದುಕೊಳ್ಳೋಣ. ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತ ಸಂಬಂಧ, ಈ ವಿಷಯವಾಗಿ ನಾವು ಮೊದಲು ಏನು ನೆನಪಿಟ್ಕೋಬೇಕು ಅಂದರೆ, ಮೊದಲೇ ಹೇಳಿದ ಹಾಗೆ ಈ ದ್ರಾವಿಡ ಭಾಷೆಗಳಿಗೂ ಮತ್ತು ಸಂಸ್ಕೃತ ಭಾಷೆ ಅಂತ ಅಂದರೆ ಇಂಡೋ ಆರ್ಯನ್ ಭಾಷಾ ಪರಿವಾರ ಅಂತ ಹೇಳ್ಬೋದು. ಇವುಗಳ ನಡುವೆ ಇರುವ ವ್ಯತ್ಯಾಸವನ್ನು ನೋಡಿದಾಗ ದ್ರಾವಿಡ ಭಾಷೆಗಳು ಸಂಸ್ಕೃತದಿಂದ ಬಂದಿದ್ದಲ್ಲ, ಸಂಸ್ಕೃತ ಜನ್ಯ ಭಾಷೆಯಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವುಗಳ ನಡುವೆ ಜನ್ಯಜನಕ ಸಂಬಂಧವಿಲ್ಲ, ಅದಕ್ಕೆ ಬದಲು ಪೋಷ್ಯ ಪೋಷಕ ಅಥವಾ ಸೋದರಿಕೆ ಸಂಬಂಧ ಇದೆ ಅಂತ ಭಾಷಾ ವಿಜ್ಞಾನಿಗಳು ತಿಳಿಸಿದ್ದಾರೆ.
ದ್ರಾವಿಡ ಭಾಷೆಗಳಲ್ಲಿ ನಾವು ಕಾಣುವ ಸಂಸ್ಕೃತ ಭೂಯಿಷ್ಠತೆ ಅಥವಾ ಅದರ ಅಪಭ್ರಂಶ ರೂಪಗಳು ಬಹಳಷ್ಟು ಇದೆ ಅನ್ನೋದನ್ನು ಸಹ ನಾವು ಗಮನಿಸಬಹುದು. ಪಾಶ್ಚಾತ್ಯ ಭಾಷಾ ತಜ್ಞರೆಲ್ಲರೂ ಮೊದಲು ಭಾರತೀಯ ಭಾಷಾ ತಜ್ಞರು ಸಹ ದ್ರಾವಿಡ ಭಾಷೆಗಳನ್ನು ಸಂಸ್ಕೃತದಿಂದ ಬಂದಿದ್ದು ಅಂತಾನೆ ಭಾವಿಸಿದ್ರು. ಆದರೆ 18ನೇ ಶತಮಾನದ ನಂತರ ಭಾಷೆಗಳನ್ನು ತೌಲನಿಕವಾಗಿ ಅಧ್ಯಯನ ಮಾಡಿದ್ದರ ಪರಿಣಾಮವಾಗಿ ದ್ರಾವಿಡ ಭಾಷೆಗಳಲ್ಲಿ ವಿಶೇಷವಾದ ಭಾಷಿಕಾಂಶಗಳು ಕಂಡುಬಂದವು. ಆದ್ದರಿಂದ ದ್ರಾವಿಡ ಭಾಷೆಗಳಾದ ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಇವುಗಳು ಸಂಸ್ಕೃತ ಜನ್ಯ ಅಲ್ಲ. ಇವು ಸ್ವತಂತ್ರವಾದ ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿದ್ದು ಅನ್ನೋದನ್ನು ಸ್ಪಷ್ಟವಾಯಿತು. ಅದಕ್ಕೆ ಬೇಕಾದ ದಾಖಲೆಗಳು ಸಹ ದೊರೆಯಿತು ಅಂತ ಹೇಳಬಹುದು. ಸಂಸ್ಕೃತದಿಂದ ಭಿನ್ನವಾದ ಈ ದ್ರಾವಿಡ ಭಾಷೆಗಳು ಶ್ರೀಮಂತ ಪರಂಪರೆಯನ್ನು ಒಳಗೊಂಡಿವೆ. ಆಧುನಿಕ ಕಾಲದಲ್ಲಿ ಇಂಗ್ಲಿಷ್ ಪ್ರಭಾವಕ್ಕೆ ನಮ್ಮ ಭಾಷೆಗಳು ಒಳಗಾದಂತೆ ಕನ್ನಡ ಮತ್ತು ಇತರ ದ್ರಾವಿಡ ಭಾಷೆಗಳು ಸಂಸ್ಕೃತ ಭಾಷೆಯ ಪ್ರಭಾವಕ್ಕೆ ಹಿಂದೆ ಒಳಗಾಗಿತ್ತು ಅಂತ ಕೃಷ್ಣಶಾಸ್ತ್ರಿಗಳು ಹೇಳಿದ್ದಾರೆ. ಆಧುನಿಕ ಭಾಷಾ ವಿಜ್ಞಾನಿಗಳು ತೌಲನಿಕ ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ಭಾಷೆಗಳ ಪರಿವಾರ ಅಥವಾ ಕುಟುಂಬವನ್ನು ನಿರ್ಣಯಿಸುವಾಗ 2 ಮುಖ್ಯ ತತ್ವಗಳನ್ನು ಅನುಸರಿಸ್ತಾರೆ. ಮೊದಲನೇದು ಯಾವುದು ಅಂದರೆ ಆಯಾ ಭಾಷೆಗಳಲ್ಲಿ ಕಂಡುಬರುವ ಸಮಾನ ಪದಗಳ ಸದೃಶ್ಯವನ್ನು ಆಧರಿಸಿ ಅವು ಒಂದೇ ಮೂಲದಿಂದ ಬಂದಿದೆಯೇ ಅಂತ ಪರಿಶೀಲಿಸ್ತಾರೆ. ಎರಡನೆಯದಾಗಿ ಸಂಸ್ಕೃತ ಅಥವಾ ಬೇರೆ ಭಾಷೆಯ ಪರಿವಾರದೊಂದಿಗೆ ನಮ್ಮ ಭಾಷೆಯನ್ನು ಅಂದರೆ ದ್ರಾವಿಡ ಭಾಷೆಯನ್ನು ಹೋಲಿಸಿ ಈ ನಮ್ಮ ದ್ರಾವಿಡ ಭಾಷೆ ಅದರ ರಚನೆ ಸಂಸ್ಕೃತ ಅಥವಾ ಬೇರೆ ಭಾಷಾ ಪರಿವಾರದ ಭಾಷೆಗಿಂತ ಹೇಗೆ ಭಿನ್ನ ಅಂತ ಗುರುತಿಸೋದು. ಹೀಗೆ 2 ತತ್ವಗಳಲ್ಲಿ ಭಾಷೆಗಳ ಕುಟುಂಬವನ್ನು ನಿರ್ಣಯಿಸ್ತೀವಿ. ಈ ಭಾಷೆಯ ಕುಟುಂಬವನ್ನು ನಿರ್ಣಯಿಸುವಾಗ ಮೊದಲನೆಯ ತತ್ವ ಮೊದಲೇ ಹೇಳಿದಾಗೆ ಯಾವುದೇ ಭಾಷೆಯಲ್ಲಿ ಕಂಡುಬರುವ ಸಮಾನ ಪದಗಳ ಸದೃಶ್ಯವನ್ನು ಆಧರಿಸಿ ಅವುಗಳ ಮೂಲ ಒಂದೇನಾ ಅಂತ ನೋಡೋದು. ಈಗ ಒಂದೇ ಭಾಷೆಯ ಪರಿವಾರದಿಂದ ಹುಟ್ಟಿದ ಭಾಷೆಗಳಲ್ಲಿ ಕಂಡುಬರುವ ಸಮಾನ ರೂಪಗಳನ್ನು ಅಂದರೆ ದ್ರಾವಿಡದಿಂದ ಹುಟ್ಟಿರುವ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ತುಳು ಭಾಷೆಗಳಲ್ಲಿರುವ ಸಮಾನ ರೂಪಗಳನ್ನು ಜ್ಞಾತಿ ಪದಗಳು ಕಾಗ್ನೇಟ್ ವರ್ಡ್ಸ್ ಅಂತ ಹೇಳ್ತೀವಿ. ಜ್ಞಾತಿ ಅಂದರೆ ಸಂಬಂಧಿ ಅಂತ ಅರ್ಥ. ಆದ್ದರಿಂದ ಒಂದೇ ಮೂಲದಿಂದ ಹೊರಟ ಬೇರೆ ಬೇರೆ ಭಾಷೆಗಳಲ್ಲಿನ ಪದಗಳನ್ನು ಹೋಲಿಸಿದಾಗ ಸಾದೃಶ್ಯತೆ ಇದ್ದೇ ಇರುತ್ತೆ. ಈಗ ಒಂದು ವಂಶದಲ್ಲಿ ಬರುವ ಹಲವಾರು ಜನಗಳು ಬಹಳಷ್ಟು ಒಂದೇ ಥರ ಇರ್ತಾರೆ ಅನ್ನೋದನ್ನು ನಾವು ನೋಡಿರ್ತೀವಿ. ಅದೇ ಥರ ಒಂದೇ ಭಾಷಾ ಪರಿವಾರದಿಂದ ಹುಟ್ಟಿದ ಭಾಷೆಗಳಲ್ಲಿ ಸಮಾನ ರೂಪಗಳ ಪದಗಳಿರೋದನ್ನು ಜ್ಞಾತಿ ಪದಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ತಮಿಳಿನಲ್ಲಿ ಎಲಿ, ಕನ್ನಡದಲ್ಲಿ ಇಲಿ, ತೆಲುಗುನಲ್ಲಿ ಎಲುಕ, ಮಲಯಾಳಂನಲ್ಲಿ ಎಲಿ, ತುಳುವಿನಲ್ಲಿ ಎಲಿ. ನೋಡಿ, ಈ 5 ಪದಗಳು ದ್ರಾವಿಡ ಭಾಷೆಗಳಲ್ಲಿ ಒಂದೇ ಥರ ಇದೆ. ಆದರೆ ಈ ಇಲಿಗೆ ಸಂಸ್ಕೃತದಲ್ಲಿ ಮೂಷಕ ಅಂತ ಹೇಳ್ತಾರೆ. ಹೀಗೆ ಈ ದ್ರಾವಿಡ ಭಾಷೆಗಳಲ್ಲಿರುವ ಜ್ಞಾತಿ ಪದಗಳು ಒಂದೇ ಥರ ಇರುತ್ತೆ, ಆದರೆ ಸಂಸ್ಕೃತದ ಪದ ವಿಭಿನ್ನವಾಗಿ ಇರೋದನ್ನು ನಾವಿಲ್ಲಿ ನೋಡಬಹುದು. ಅದೇ ಥರ ಮತ್ತೊಂದು ಉದಾಹರಣೆ ಇರಂಡು, ಎರಡು, ರೆಂಡು, ರಂಟು, ರಡ್ಡು. ಇವು ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ತುಳುವಿನಲ್ಲಿ 2ಕ್ಕೆ ಇರುವ ಅರ್ಥ ಸಮಾನಾರ್ಥದ ಜ್ಞಾತಿ ಪದಗಳು. ಆದರೆ ಸಂಸ್ಕೃತದಲ್ಲಿ ಇದಕ್ಕೆ ದ್ವಿ ಅಂತಾರೆ. ಅದೇ ಥರ ಚೆವಿ, ಕಿವಿ, ಚೆವಿ, ಚಿವಿ, ಕೆಬಿ ಇವು ದ್ರಾವಿಡ ಭಾಷೆಗಳ ಕಿವಿ ಎನ್ನುವುದರ ಜ್ಞಾತಿಪದ. ಆದರೆ ಸಂಸ್ಕೃತದಲ್ಲಿ ಇದನ್ನು ಕರ್ಣ ಅಂತಾರೆ. ಹೀಗೆ ದ್ರಾವಿಡ ಭಾಷೆಗಳ ಜ್ಞಾತಿಪದಗಳು ಒಂದೇ ತರಹ ಇದ್ದು ಸಂಸ್ಕೃತದ ಸಮಾನಾರ್ಥಕ ಪದ ಸಂಪೂರ್ಣ ವಿಭಿನ್ನವಾಗಿರೋದನ್ನು ನಾವಿಲ್ಲಿ ನೋಡಬಹುದು. ಹೀಗೆ ಸಂಸ್ಕೃತ ಭಾಷಾ ಪರಿವಾರದೊಂದಿಗೆ ಹೋಲಿಸಿದಾಗ ದ್ರಾವಿಡ ಭಾಷೆಯ ರಚನೆ ಹೇಗೆ ಭಿನ್ನ ಅಂತ ಗುರುತಿಸಬಹುದು.
ಆಯಾ ಭಾಷಾ ರಚನೆಯಲ್ಲಿ ಕಾಣುವ ಸಾದೃಶ್ಯಗಳನ್ನು ಸಮೀಕ್ಷಿಸುವುದಕ್ಕೆ, ನೋಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ರಾಚನಿಕ ವರ್ಗೀಕರಣ ಅಂತ ಹೇಳ್ತಾರೆ. ಟೈಪೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾರೆ. ದ್ರಾವಿಡ ಭಾಷೆಗಳನ್ನು ಸೋದರ ಭಾಷೆಗಳೊಂದಿಗೆ ಹೋಲಿಸಿದಾಗ ಕಂಡುಬರುವ ಮುಖ್ಯ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಅಧ್ಯಯನವನ್ನು ಈ ರಾಚನಿಕ ವರ್ಗೀಕರಣದಲ್ಲಿ ಮಾಡಲಾಗುತ್ತೆ. ಲಿಂಗ, ವಚನ, ವಿಭಕ್ತಿ, ಕ್ರಿಯಾಪದ, ಸರ್ವನಾಮ, ಸಂಖ್ಯಾವಾಚಕ, ಗುಣವಾಚಕ ಮೊದಲ ವ್ಯಾಕರಣದ ವಿವಿಧ ಅಂಶಗಳಲ್ಲಿ ದ್ರಾವಿಡ ಭಾಷೆಗಳು ಇತರ ಭಾಷಾ ಪರಿವಾರದ ಭಾಷೆಗಳಿಗಿಂತ ಭಿನ್ನವಾಗಿವೆ ಅನ್ನೋದನ್ನು ಸ್ಪಷ್ಟವಾಗಿ ವಿದ್ವಾಂಸರು ಹೇಳಿದ್ದಾರೆ. ಇನ್ನು ದ್ರಾವಿಡ ಭಾಷೆಗಳ ವೈಶಿಷ್ಟ್ಯತೆ ಏನು ಅಂತ ನೋಡೋಣ. ಕೆಲವೊಂದು ಸಲ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಸಹ ಬರಬಹುದು. ದ್ರಾವಿಡ ಭಾಷೆಗಳ ವೈಶಿಷ್ಟ್ಯವನ್ನು ವಿವರಿಸಿ ಅಂತ. ಆದ್ದರಿಂದ 19 ವಿಶಿಷ್ಟ ಅಂಶಗಳನ್ನು ನಾವು ದ್ರಾವಿಡ ಭಾಷೆಯಲ್ಲಿ ನೋಡ್ತೀವಿ. ಅದನ್ನು ನಾವು ನೆನಪಿಟ್ಕೊಂಡು ಅದಕ್ಕೆ ಸೂಕ್ತವಾದ ಉತ್ತರವನ್ನು ಬರೀಬೇಕಾಗತ್ತೆ. ಈ ದ್ರಾವಿಡ ಭಾಷೆಯನ್ನು ಅನ್ಯ ಭಾಷಾ ಪರಿವಾರದಿಂದ ಹೋಲಿಸಿ ನೋಡೋದ್ರಿಂದ ದ್ರಾವಿಡ ಭಾಷೆಯಲ್ಲಿರುವ ವೈಶಿಷ್ಟ್ಯ ಹೇಗೆ ಭಿನ್ನವಾಗಿದೆ ಅನ್ನೋದು ತಿಳ್ಕೋಬಹುದು. ಇಂಡೋ ಆರ್ಯನ್ ಪರಿವಾರದ ಸಂಸ್ಕೃತ ಭಾಷೆಯೊಂದಿಗೆ ನಾವು ಹೋಲಿಸೋದು ಸಹಜವಾಗಿದೆ. ಕಾರಣ, ಸಂಸ್ಕೃತ ಭಾರತದ ಭಾಷೆ. ಭಾರತದ ಬಹುತೇಕ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೇಲೆ ಸಂಸ್ಕೃತ ಪ್ರಭಾವವನ್ನು ಬೀರಿದೆ. ಆದರೂ ಸಹ ದ್ರಾವಿಡ ಭಾಷೆಗಳು ತಮ್ಮ ಸ್ವಂತಿಗೆ ಹಾಕೋ ವೈಶಿಷ್ಟ್ಯತೆಯನ್ನು ಬಿಟ್ಟುಕೊಟ್ಟಿಲ್ಲ. ಹಾಗೂ ಇಂಡೋ ಆರ್ಯನ್ ಭಾಷೆಗಿಂತ, ಅಂದರೆ ಸಂಸ್ಕೃತ ಭಾಷೆಗಿಂತ ದ್ರಾವಿಡ ಭಾಷೆ ಹೇಗೆ ಭಿನ್ನ ಅನ್ನೋದು ಈ ದ್ರಾವಿಡ ಭಾಷೆಗಳ ವಿಶಿಷ್ಟವಾದ ಅಂಶಗಳಿಂದ ನಾವು ತಿಳ್ಕೋಬಹುದು. ಈ ತರಹದ 19 ಅಂಶಗಳನ್ನು ನಾವು ನೆನಪಿಟ್ಕೋಬೇಕು. ಮೊದಲನೇದಾಗಿ ಧ್ವನಿಮಾ ವ್ಯವಸ್ಥೆ, ವರ್ಣಮಾಲೆ. ಎ, ಓ, ರ, ಳ ಮತ್ತು ಳ ಧ್ವನಿಮಾಗಳು ದ್ರಾವಿಡ ಭಾಷೆಗಳಲ್ಲಿ ಮಾತ್ರ ಇದೆ. ಈ ಧ್ವನಿಮಾಗಳು ಸಂಸ್ಕೃತದಲ್ಲಿ ಇಲ್ಲ. ಮತ್ತು ಲಿಂಗ ವ್ಯವಸ್ಥೆ, ಎರಡನೇದು ಲಿಂಗ ವ್ಯವಸ್ಥೆ. ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಸರಳ ಹಾಗೂ ಖಚಿತವಾಗಿದೆ. ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಎಂಬ 3 ಬಗೆಯ ಲಿಂಗ ವಿಭಜನೆ ಇದೆ ಅನ್ನೋದು ತೋರು ಬಂದರೂ ದ್ರಾವಿಡ ಭಾಷೆಯಲ್ಲಿ ಪ್ರಧಾನವಾಗಿ 2 ಬಗೆಯ ಲಿಂಗ ವಿಭಜನೆ ಇರುತ್ತೆ. ಬುದ್ಧಿಶಕ್ತಿಯ ಆಧಾರದ ಮೇಲೆ ದ್ರಾವಿಡ ಭಾಷೆಗಳಲ್ಲಿ ಲಿಂಗ ನಿರ್ಣಯ ಮಾಡಲಾಗುತ್ತೆ. ಬುದ್ಧಿಶಕ್ತಿಯುಳ್ಳದನ್ನು ಮಹತ್ ವರ್ಗ ಅಂತ, ಅದರಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗವನ್ನು ಗುರುತಿಸಲಾಗುತ್ತೆ. ಬುದ್ಧಿಶಕ್ತಿ ಗೌಣವಾದದ್ದನ್ನು ಅಮಹತ್ ವರ್ಗ ಅಂತ ಹೇಳಲಾಗಿದೆ. ಸಂಸ್ಕೃತದಲ್ಲಿ ಈ ಬಗೆಯ ಲಿಂಗ ವಿಭಜನೆ ಇಲ್ಲ. ಅಲ್ಲಿ ಲಿಂಗ ವಿಭಜನೆ ನೈಸರ್ಗಿಕ ಲಿಂಗ ವಿಭಜನೆಯಾಗಿದೆ. ಪದರೂಪ ಹೇಗಿದೆಯೋ ಅದರ ಮೇಲೆ ಲಿಂಗದ ನಿರ್ಣಯ ಆಗತ್ತೆ. ಆದರೆ ದ್ರಾವಿಡ ಭಾಷೆಗಳಲ್ಲಿ ಪದರೂಪಕ್ಕಿಂತ ಪದದ ಅರ್ಥದ ಅನುಗುಣವಾಗಿ ಲಿಂಗದ ನಿರ್ಣಯ ಆಗತ್ತೆ. ಇನ್ನು ವಚನ ವ್ಯವಸ್ಥೆ. ದ್ರಾವಿಡ ಭಾಷೆಗಳಲ್ಲಿ ಏಕವಚನ ಮತ್ತು ಬಹುವಚನ ಎಂಬ 2 ವರ್ಗಗಳಿವೆ. ಸಂಸ್ಕೃತ ಭಾಷೆಗಳಲ್ಲಿ ಮತ್ತು ಅದರ ಜನ್ಯ ಭಾಷೆಗಳಲ್ಲಿ, ಸಂಸ್ಕೃತ ಜನ್ಯ ಭಾಷೆಗಳಲ್ಲಿ ತ್ರಿವಚನ ವ್ಯವಸ್ಥೆ ಇದೆ. ಏಕವಚನ, ದ್ವಿವಚನ ಮತ್ತು ಬಹುವಚನ. ಮತ್ತು 4ನೆಯ ವಿಶಿಷ್ಟಾಂಶ ಯಾವುದು ಅಂದರೆ ವಿಭಕ್ತಿ ಪ್ರತ್ಯಯ ವ್ಯವಸ್ಥೆ. ದ್ರಾವಿಡ ಭಾಷೆಗಳಲ್ಲಿ ವಿಭಕ್ತಿ ಪ್ರತ್ಯಯಗಳಲ್ಲೂ ಬಹುಮಟ್ಟಿಗೆ ವಿಭಕ್ತ್ಯರ್ಥಗಳನ್ನು ಕೊಡುವ ಅವ್ಯಯಗಳನ್ನು ಹೊಂದಿದೆ. ಅದರಲ್ಲೂ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಸಮನಾದ ಪ್ರತ್ಯಯಗಳು ಸಂಸ್ಕೃತ ಅಥವಾ ಇನ್ಯಾವುದೇ ಭಾಷೆಗಳಲ್ಲಿ ಇಲ್ಲ. ಮತ್ತು ಪ್ರತ್ಯಯಗಳು 5ನೇ ಅಂಶ, ಪೂರ್ವ ಪ್ರತ್ಯಯ ಪ್ರಿಫಿಕ್ಸ್ ಮತ್ತು ಪರಪ್ರತ್ಯಯ ಅಫಿಕ್ಸ್. ಈ ದ್ರಾವಿಡ ಭಾಷೆಗಳಲ್ಲಿ ಪರಪ್ರತ್ಯಯ ಮಾತ್ರ ಇದೆ. ಮತ್ತು 6ನೆಯ ವಿಶಿಷ್ಟತೆ ದ್ರಾವಿಡ ಭಾಷೆಗಳದ್ದು ಏನು ಅಂದರೆ ವಿಶೇಷಣಗಳು. ಸಂಸ್ಕೃತ ಮೊದಲಾದ ಇಂಡೋ ಆರ್ಯನ್ ಭಾಷೆಗಳಲ್ಲಿ ವಿಶೇಷಣಗಳೇ ವಿಶೇಷ್ಯದ ಲಿಂಗವಚನ ಹೊಂದಿರುತ್ತೆ. ಅಂದರೆ ವಿಶೇಷಣಗಳಿಗೆ ಲಿಂಗವಚನ ಇರುತ್ತೆ. ವಿಶೇಷಣಗಳಿಗೆ ತರತಮ ಭಾವ ಇದೆ, ಅಂದರೆ ತಾರತಮ್ಯ ಇದೆ. ಆದರೆ ದ್ರಾವಿಡ ಭಾಷೆಗಳಲ್ಲಿ ಶಬ್ದಗಳ ಸ್ಥಾನ ವಿಶೇಷಗಳನ್ನು ನಿರ್ಧರಿಸುತ್ತೆ. ವಿಶೇಷಣಗಳಿಗೆ
ತರತಮ ಭಾವ ದ್ರಾವಿಡ ಭಾಷೆಗಳಲ್ಲಿ ಇಲ್ಲ. ಮತ್ತು 7ನೆಯ ಅಂಶ ಗುಣವಾಚಕ. ಸಂಸ್ಕೃತ ಮತ್ತು ಅದರ ಜನ್ಯ ಭಾಷೆಗಳಲ್ಲಿ ಕಂಡುಬರುವಂತೆ ದ್ರಾವಿಡ ಭಾಷೆಗಳಲ್ಲಿ ತರತಮವನ್ನು ವ್ಯಕ್ತಪಡಿಸುವ ಪ್ರತ್ಯೇಕ ಪ್ರತ್ಯಯ ಇಲ್ಲ. ಅದನ್ನು ವಿಶಿಷ್ಟ ರೀತಿಯಲ್ಲಿ ಅಭಿವ್ಯಕ್ತಿಪಡಿಸಲಾಗುವುದು. ಉತ್ತಮ ಪುರುಷ ಬಹುವಚನದ ಸಮಾವೇಶಕ ಮತ್ತು ಅಸಮಾವೇಶಕ ಎಂಬ ಭೇದ ದ್ರಾವಿಡ ಭಾಷಾ ಸರ್ವನಾಮಗಳಲ್ಲಿದೆ. ಸಂಬಂಧ ಸೂಚಕ ಸರ್ವನಾಮ ದ್ರಾವಿಡ ಭಾಷೆಗಳಲ್ಲಿ ಇಲ್ಲ. ಏನಿದು ಸಮಾವೇಶಕ ಅಸಮಾವೇಶಕ ಅಂದರೆ ಉತ್ತಮ ಪುರುಷ ಬಹುವಚನ ಅಂದರೆ ನಾವು. ಈ ಸಮಾವೇಶಕ ಅಂದರೆ ನಾವು ಊಟವನ್ನು ಮಾಡೋಣ ಅಂದರೆ ಇಲ್ಲಿ ನಾವು ಅನ್ನೋದು ಎಲ್ಲರನ್ನೂ ಸೇರಿಸ್ಕೊಂಡು ಹೇಳ್ತಾ ಇರೋದು. ಅಸಮಾವೇಶಕ ಅಂದರೆ ನಾವು ಚೆನ್ನಾಗಿ ಇದ್ದೀವಿ ಅಂದರೆ ನನ್ನನ್ನು ನಾವು ಅಂತ ಕರ್ಕೊಳ್ಳೋದು, ಅದು ಅಸಮಾವೇಶಕ. ಅಂದರೆ ಬೇರೆಯವ್ರನ್ನ ಬಿಟ್ಟು ನನ್ನ ಬಗ್ಗೆ ಮಾತ್ರ ಹೇಳ್ಕೊಂಡ್ರೆ ಅದನ್ನು ನಾವು ಅಂತ ಬಳಸಿದ್ರೆ ಅದು ಅಸಮಾವೇಶಕ ಆಗುತ್ತೆ. ಇದು ದ್ರಾವಿಡ ಭಾಷೆಯ ವೈಶಿಷ್ಟ್ಯ ಅಂತ ಹೇಳಬಹುದು. ಮತ್ತು 8ನೇ ವೈಶಿಷ್ಟ್ಯತೆ ಏನು? ವಿಶೇಷಣಗಳು. ದ್ರಾವಿಡ ಭಾಷೆಗಳಲ್ಲಿ ಪದಗಳ ಸ್ಥಾನವೇ ವಿಶೇಷ್ಯಗಳನ್ನು ನಿರ್ಧರಿಸುತ್ತೆ. ಸಂಸ್ಕೃತದಲ್ಲಿ ಈ ವ್ಯವಸ್ಥೆ ಇಲ್ಲ. ಮತ್ತು 9ನೆಯ ಅಂಶ ಸರ್ವನಾಮ. ಉತ್ತಮ ಪುರುಷ ಬಹುವಚನದ ಸಸಮ್ಮುಖ ಮತ್ತು ಅಸಮ್ಮುಖ ಅಂದರೆ ಸಮಾವೇಶಕ ಮತ್ತು ಅಸಮಾವೇಶಕ ಎಂಬ 2 ವಿಶಿಷ್ಟ ಭೇದಗಳು ದ್ರಾವಿಡ ಭಾಷೆಯಲ್ಲಿ ಮಾತ್ರ ಇದೆ. ಆಗಲೇ ಹೇಳಿದೆ ಇದರ ಬಗ್ಗೆ. ಉತ್ತರ ಪುರುಷ ಬಹುವಚನ ನಾವು ಅನ್ನೋದನ್ನು 2 ವಿಧಗಳಲ್ಲಿ ನಾವು ಬಳಸ್ತೀವಿ. ಈ ವ್ಯವಸ್ಥೆ ಸಂಸ್ಕೃತದಲ್ಲಿ ಇಲ್ಲ. ಮತ್ತು 10ನೇ ಅಂಶ ಯಾವುದು ಅಂದರೆ ಕರ್ಮಣಿ ಪ್ರಯೋಗ. ಕರ್ಮಣಿ ಪ್ರಯೋಗ ಮೂಲತಃ ದ್ರಾವಿಡ ಭಾಷೆಗಳಲ್ಲಿ ಇಲ್ಲ. ಸಂಸ್ಕೃತ ಮತ್ತು ಆಂಗ್ಲ ಭಾಷಾ ಪ್ರಭಾವದಿಂದ ದ್ರಾವಿಡ ಭಾಷೆ, ಅದರಲ್ಲೂ ಕನ್ನಡದಲ್ಲಿ ಅದು ಬಳಕೆಯಾಗ್ತಾ ಇದೆ. ಉದಾಹರಣೆಗೆ ಇಲ್ಲಿ ಟೈಪು ಮಾಡಲ್ಪಡುತ್ತದೆ. ಈ ಪಡು ಅನ್ನೋದು ಕ್ರಿಯಾರೂಪವಾಗಿ ಬಳಕೆಯಾಗಿದೆ. ಇದು ದ್ರಾವಿಡ ಭಾಷೆಗಳಲ್ಲಿ ಬಹುತೇಕ ಇರೋದಿಲ್ಲ. ಮತ್ತು 11ನೇ ವಿಶಿಷ್ಟಾಂಶ ಯಾವುದು ದ್ರಾವಿಡ ಭಾಷೆಗಳದು ಅಂದರೆ ಘೋಷ ಮತ್ತು ಅಘೋಷ ವರ್ಣಗಳು. ದ್ರಾವಿಡ ಭಾಷೆಗಳಲ್ಲಿ ಪದಾದಿಯಾಗಿ ವ್ಯಂಜನ ದ್ವಿತ್ವ ಅಂದರೆ ಒತ್ತಕ್ಷರ ಅಥವಾ ಘೋಷಧ್ವನಿಮಗಳು ಗ ಜ ಡ ದ ಬ ಇವು ಘೋಷಧ್ವನಿಗಳು, ಇವು ಬರೋದಿಲ್ಲ. ಕನ್ನಡ ಮತ್ತು ತೆಲುಗು ಮೊದಲಾದ ಭಾಷೆಗಳಲ್ಲಿ ನಂತರದ ದಿನಗಳಲ್ಲಿ ವರ್ಣಪಲ್ಲಟಗಳಾಗಿ ಈ ಘೋಷಧ್ವನಿಗಳನ್ನು ಬಳಸಲಾಗಿದೆ ಅಂತ ಹೇಳಬಹುದು. ಮೂಲ ದ್ರಾವಿಡದಲ್ಲಿ ಇದು ಇರಲಿಲ್ಲ. ಮತ್ತು 12ನೆಯ ವಿಶಿಷ್ಟಾಂಶ ಯಾವುದು ಅಂದರೆ ಮಹಾಪ್ರಾಣಗಳು. ಮೂಲತಃ ದ್ರಾವಿಡ ಭಾಷೆಯಲ್ಲಿ ಮಹಾಪ್ರಾಣಾಕ್ಷರಗಳು ಇಲ್ಲ. ಆದರೆ ಸಂಸ್ಕೃತದ ಪ್ರಭಾವದಿಂದ ನಾವು ಕನ್ನಡ ಭಾಷೆಯಲ್ಲಿ ಮಹಾಪ್ರಾಣಗಳನ್ನು ನೋಡಬಹುದು. ಖ ಘ ಮೊದಲಾದ ಮಹಾಪ್ರಾಣಗಳನ್ನು ಈಗ ಬಂದಿದೆ, ಆದರೆ ಮೂಲ ದ್ರಾವಿಡದಲ್ಲಿ ಇರಲಿಲ್ಲ. ಮತ್ತು 13ನೇ ವಿಶಿಷ್ಟಾಂಶ ಯಾವುದು ಅಂದರೆ ಅ ಆ ಇ ಉ ಆದಮೇಲೆ ಬರುತ್ತಲ್ಲ ರು ಅಂತ ಹೇಳ್ತೀವಲ್ಲ, ಆ ರು ಶ ಶ ಈ ಯೋಗವಾಹಗಳು ಸಂಧ್ಯಾಕ್ಷರಗಳು ಸಂಸ್ಕೃತದ ಜಾಯಮಾನಕ್ಕೆ ಸೇರಿದ್ದು. ಇವು ದ್ರಾವಿಡ ಭಾಷೆಗಳಲ್ಲಿ ಇಲ್ಲ. ಆದರೆ ಸಂಸ್ಕೃತದ ಪ್ರಭಾವದಿಂದ ಇವುಗಳಲ್ಲಿ ಕೆಲವು ಕನ್ನಡದಲ್ಲಿ ಕಾಣಿಸುತ್ತೆ. 14ನೆಯ ವಿಶಿಷ್ಟಾಂಶ ಯಾವುದು ಅಂದರೆ ಮೂಲ ದ್ರಾವಿಡ ವತ್ಸ ತಕಾರ ಇದೆ. ಈಗಲೂ ಸಹ ಕೋತ ತೊದ ಮಲಯಾಳಂ ಭಾಷೆಗಳಲ್ಲಿ ಇದು ಬಳಕೆಯಲ್ಲಿದೆ. ಕನ್ನಡದಲ್ಲೂ ಇದೆ ಅಂತ ಅಂದ್ರನೋವ್ ಅವರು ಹೇಳಿದ್ದಾರೆ. 15ನೇ ವಿಶಿಷ್ಟದ ಅಂಶ ಯಾವುದು ಅಂದರೆ ದ್ರಾವಿಡ ಭಾಷೆಗಳಲ್ಲಿ ಒಂದು ಪದ ನಾಮಪದ ಹಾಗೂ ಕ್ರಿಯಾಪದ ಹಾಗೆ 2 ರೂಪಗಳಲ್ಲಿ ಬಳಕೆಯಾಗುತ್ತೆ. ಉದಾಹರಣೆಗೆ ಆಡು, ನಿಮಗೆಲ್ಲ ಗೊತ್ತು, ಆಡು ಅಂದರೆ ಆಟ ಆಡೋದು ಆಗುತ್ತೆ, ಮೇಕೆನೂ ಆಗುತ್ತೆ. ಹಾಗೆ ಹಲವಾರು ಪದಗಳು ನಾಮಪದ ಮತ್ತು ಕ್ರಿಯಾಪದವಾಗಿ ಬಳಕೆಗೊಳ್ಳುತ್ತೆ. ಮತ್ತು 16ನೇ ಅಂಶ ಯಾವುದು? ದ್ರಾವಿಡ ಭಾಷೆ ತನ್ನದೇ ಆದ ವಿಶಿಷ್ಟವಾದ ಸಂಧಿ ನಿಯಮಗಳನ್ನು ಹೊಂದಿದೆ. ಮತ್ತು 17ನೇ ಅಂಶ ನಿಷೇಧ ರೂಪ. 2 ಬಗೆಯ ನಿಷೇಧಾರ್ಥಗಳು ದ್ರಾವಿಡ ಭಾಷೆಗಳಲ್ಲಿ ಇವೆ. ಉದಾಹರಣೆಗೆ ಕನ್ನಡದಲ್ಲಿ ಅಸ್ತಿತ್ವ ನಿರಾಕರಣೆ ಹೇಳೋದಕ್ಕೆ ಇಲ್ಲ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಅದು ಅಸ್ತಿತ್ವದಲ್ಲಿ ಇಲ್ಲ ಅಂತ ಅರ್ಥ. ಗುಣ ನಿರಾಕರಣೆಗೆ ಅಲ್ಲ ಅಂತ ಹೇಳ್ತೀವಿ, ಅದು ಹಾಗೆ ಅಲ್ಲ, ಅದು ಇಲ್ಲ. ಹೀಗೆ ಅಸ್ತಿತ್ವ ನಿರಾಕರಣೆ ಮತ್ತು ಗುಣ ನಿರಾಕರಣೆಗೆ
ನಾವು ಇಲ್ಲ ಮತ್ತು ಅಲ್ಲ ಎಂಬ ನಿಷೇಧ ರೂಪಗಳನ್ನು ಬಳಸ್ತೀವಿ. ಮತ್ತು ಅ ಮತ್ತು ಅದೇ ಅದು ಸಹ ಪ್ರತ್ಯಯಯುಕ್ತ ನಿಷೇಧಗಳು. ಉದಾಹರಣೆಗೆ ನೋಡ, ನೋಡದೆ ಅಂದರೆ ಇದು ಸಹ ನಿಷೇಧಗಳು ಅಂತ ಹೇಳಬಹುದು. ಮತ್ತು 18ನೆಯ ವಿಶಿಷ್ಟಾಂಶ ಯಾವುದು ಅಂದರೆ ಕರ್ತೃ ಕರ್ಮ ಕ್ರಿಯಾಪದ. ಈ ಕ್ರಮದಲ್ಲಿ ಸಾಮಾನ್ಯವಾಗಿ ದ್ರಾವಿಡ ಭಾಷೆಗಳಲ್ಲಿ ವಾಕ್ಯ ರಚನೆಯನ್ನು ಮಾಡಲಾಗುತ್ತೆ. ಮತ್ತು 19ನೇ ಮತ್ತು ಕಡೆಯ ದ್ರಾವಿಡ ಭಾಷೆಗಳ ವಿಶಿಷ್ಟವಾದ ಅಂಶ ಯಾವುದು ಅಂದರೆ ದ್ರಾವಿಡ ಭಾಷೆಗಳಲ್ಲಿ ಮಾನವ ಮತ್ತು ಮಾನವೇತರ ಎಂಬ ಎರಡು ಬಗೆಯ ಸಂಖ್ಯಾವಾಚಗಳು ಕಂಡುಬರುತ್ತೆ. ಹೀಗೆ ದ್ರಾವಿಡ ಭಾಷೆಗಳ 19 ವಿಶಿಷ್ಟ ಅಂಶಗಳನ್ನು ನಾವು ನೆನ್ಪಿಟ್ಕೋಬೇಕು. ಭಾಷಾ ವಿಜ್ಞಾನದ ಪ್ರಮುಖ ಶಾಖೆಗಳಲ್ಲಿ ಒಂದಾದ ತೌಲನಿಕ ಭಾಷಾ ವಿಜ್ಞಾನ ದ್ರಾವಿಡ ಭಾಷೆಗಳು ಮತ್ತು ಇಂಡೋ ಆರ್ಯನ್ ಭಾಷೆಗಳಾದ ಸಂಸ್ಕೃತಕ್ಕಿಂತ ಈ ದ್ರಾವಿಡ ಭಾಷೆಗಳು ಹೇಗೆ ಭಿನ್ನ ಅನ್ನೋದನ್ನು ಈ ತೌಲನಿಕ ಭಾಷಾ ವಿಜ್ಞಾನದ ವಿದ್ವಾಂಸರು ತೋರಿಸ್ಕೊಟ್ಟಿದ್ದಾರೆ. ಈಗ ದ್ರಾವಿಡ ಭಾಷಾ ವಿಜ್ಞಾನದ ಅಧ್ಯಯನದ ಇತಿಹಾಸ ಹೇಗಿದೆ ಅಂತ ನೋಡೋಣ ಮತ್ತು ಅದಕ್ಕೆ ದೇಶಿ ವಿದ್ವಾಂಸರ ಕೊಡುಗೆಗಳೇನು ಅನ್ನೋದು ಸಹ ನಾವು ಈಗ ತಿಳ್ಕೊಳ್ಳೋಣ. ದ್ರಾವಿಡ ಭಾಷೆಗಳ ಬಗೆಗೆ ಅಧ್ಯಯನವನ್ನು ಭಾರತೀಯರು ಹಾಗೂ ಪಾಶ್ಚಾತ್ಯರು, ಅದರಲ್ಲೂ ಕನ್ನಡಿಗರು ವಿಶೇಷವಾಗಿ ಈ ಅಧ್ಯಯನವನ್ನು ಕೈಗೊಂಡಿದ್ದಾರೆ. ಈ ಅಧ್ಯಯನದ ಇತಿಹಾಸವನ್ನು, ದ್ರಾವಿಡ ಭಾಷೆಗಳ ಅಧ್ಯಯನದ ಇತಿಹಾಸವನ್ನು ಈ ಕೆಳಗಂಡಂತೆ ವರ್ಗೀಕರಿಸಬಹುದು. ಅದಕ್ಕೆ ಮೊದಲನೆಯದು ಆರಂಭ ಕಾಲ, ಕ್ರಿಸ್ತಶಕ 1816ರಿಂದ 1905ರವರೆಗೆ. ಮಧ್ಯಕಾಲ 1906ರಿಂದ 1946ರವರೆಗೆ. ಮೂರನೆಯದು ಆಧುನಿಕ ಕಾಲ 1946ರಿಂದ 2000ರವರೆಗೆ. ಮತ್ತು ಇದರ ಜೊತೆಗೆ ದೇಶಿ ವಿದ್ವಾಂಸರ ಕೊಡುಗೆಗಳು ಏನು ಅನ್ನೋದು ಸಹ ನಾವು ಈ ದ್ರಾವಿಡ ಭಾಷಾ ವಿಜ್ಞಾನದ ಇತಿಹಾಸದಲ್ಲಿ ಅಧ್ಯಯನ ಮಾಡುವಾಗ ಈ ಅಂಶಗಳನ್ನು ಪರಿಗಣಿಸ್ತೀವಿ. ಮೊದಲಿಗೆ ದ್ರಾವಿಡ ಭಾಷಾ ವಿಜ್ಞಾನದ ಅಧ್ಯಯನದ ಆರಂಭದ ಕಾಲ 1816ರಿಂದ 1905ರವರೆಗೆ ಏನಾಯಿತು ಅಂತ ನೋಡೋಣ. ಅಧ್ಯಯನ ಯಾವ ರೀತಿಯಲ್ಲಿ ಕೈಗೊಳ್ಳಲಾಯಿತು ಅಂತ ನೋಡೋಣ. 1816ರಲ್ಲಿ ಭಾರತದಲ್ಲಿ ICS ಅಧಿಕಾರಿಯಾಗಿದ್ದ ಫ್ರಾನ್ಸಿಸ್ ವೈಟ್ ಎಲ್ಲಿಸ್ ಅವರು ದ್ರಾವಿಡ ಭಾಷಾ ಪರಿವಾರ ಜಗತ್ತಿನ ಭಾಷಾ ವರ್ಗಗಳಲ್ಲಿ ಪ್ರತ್ಯೇಕವಾದ ವರ್ಗ ಅಂತ ಮೊದಲ ಬಾರಿ ಹೇಳಿದರು. ಇಂಡೋ ಆರ್ಯನ್ ಅಥವಾ ಇಂಡೋ ಯುರೋಪಿಯನ್ ವರ್ಗದಿಂದ ಈ ದ್ರಾವಿಡ ಭಾಷೆಗಳು ಸಂಪೂರ್ಣವಾಗಿ ಭಿನ್ನ ಅಂತ ಹೇಳಿದ ಮೊದಲಿಗರು ಫ್ರಾನ್ಸಿಸ್ ವೈಟ್ ಎಲ್ಲಿಸ್ ಅಂತ ದಾಖಲಾಗಿದೆ. ಹೀಗೆ ತಮ್ಮ ಪ್ರತಿಪಾದನೆಯನ್ನು ಮಂಡಿಸಿ ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನಕ್ಕೆ ಅಡಿಪಾಯವನ್ನು ಹಾಕಿದರು ಅಂತ ಹೇಳಬಹುದು. ಮತ್ತೊಬ್ಬ ಪಾಶ್ಚಾತ್ಯ ವಿದ್ವಾಂಸರಾದ ವಿಲಿಯಂ ಕ್ಯಾರಿ ಅವರು 1817ರಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ಒಂದು ಗ್ರಂಥವನ್ನು ರಚಿಸಿದರು. ಹಾಗೆ 1844ರಲ್ಲಿ ಎಲ್ಲಿಸ್, ಆರ್ ಸ್ಟಿವನ್ಸನ್, ಆರ್ ಇ ರಾಬರ್ಟ್, ವಾಲ್ಟರ್ ಎಲಿಯಟ್ ಮೊದಲಾದ ಪಾಶ್ಚಾತ್ಯ ವಿದ್ವಾಂಸರುಗಳು ದ್ರಾವಿಡ ಭಾಷೆಗಳ ಬಗ್ಗೆ ತೌಲನಿಕ ಅಧ್ಯಯನವನ್ನು ಕೈಗೊಂಡಿದ್ದರು. ಈ ಪಾಶ್ಚಾತ್ಯ ವಿದ್ವಾಂಸರುಗಳು ಮೊದಲು ಕ್ರೈಸ್ತ ಪಾದ್ರಿಗಳಾಗಿ ಅಥವಾ ಸರ್ಕಾರಿ ಉದ್ಯೋಗಗಳಾಗಿ ಭಾರತಕ್ಕೆ ಬಂದು ಸ್ಥಳೀಯ ಭಾಷೆಗಳನ್ನು ಕಲಿತುಕೊಂಡು ಸ್ಥಳೀಯರೊಂದಿಗೆ ಬೆರೀತಾ ಇದ್ದರು. ಆಗ ಅವರಿಗೆ ಈ ಭಾಷೆಗಳ ವ್ಯಾಕರಣ, ನಿಘಂಟು ಮೊದಲಾದವುಗಳನ್ನು ರಚಿಸುವ ಅವಶ್ಯಕತೆ ಕಂಡುಬಂದು ಈ ದ್ರಾವಿಡ ಭಾಷೆಗಳ ಅಧ್ಯಯನಕ್ಕೆ ತೊಡಗಿಕೊಂಡರು. ಫರ್ಡಿನಾಂಡ್ ಕಿಟಲ್ ಎಂಬುವರು ರಚಿಸಿರುವ ಕಿಟಲ್ ಡಿಕ್ಷನರಿ, ಕನ್ನಡದ ಡಿಕ್ಷನರಿ ನಿಘಂಟು ಈಗಲೂ ಸಹ ಪ್ರಸಿದ್ಧವಾಗಿದೆ. ತೆಲುಗಿನಲ್ಲಿ ಬ್ರೌನ್ ಎಂಬುವರು ನಿಘಂಟನ್ನು ರಚಿಸಿದ್ರು. ಡಾಕ್ಟರ್ ಗುಂಡರ್ಟ್ ಎನ್ನುವರು ಮಲಯಾಳಂ ನಿಘಂಟನ್ನು ರಚಿಸಿದ್ರು. ಮತ್ತು ಬೆಸ್ಚಿ ಎನ್ನುವರು ತಮಿಳು ನಿಘಂಟನ್ನು ರಚಿಸಿದ್ರು. ಈ ಆರಂಭ ಕಾಲದಲ್ಲಿ ಬಹಳ ಪ್ರಮುಖ ಕೊಡುಗೆಯನ್ನು ನೀಡಿದವರು ರೆವರೆಂಡ್ ರಾಬರ್ಟ್ ಕಾಲ್ಡ್ವೆಲ್ ಅವರು. ಇವರ ಕಾಲಮಾನ 1814ರಿಂದ 1891. ಮೊದಲೇ ಹೇಳಿದ ಹಾಗೆ ಟಿಪ್ಪಣಿ ಬರೆಯರಿನಲ್ಲಿ ಈ ಕಾಲ್ಡ್ವೆಲ್ ಅವರ ಬಗ್ಗೆ ಟಿಪ್ಪಣಿ ಬರೆಯರಿ ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಸಹ ಬಂದಿದೆ. ಆದ್ದರಿಂದ ಇವರ ಸಾಧನೆಗಳನ್ನು ನಾವು ಹೆಚ್ಚು ಅಧ್ಯಯನ ಮಾಡಿ ನೆನಪಿಟ್ಕೊಳ್ಳೋದು ಪರೀಕ್ಷಾ ದೃಷ್ಟಿಯಿಂದ ಸಹ ಮುಖ್ಯವಾದದ್ದು.
ಯಾಕೆ ಅಂದರೆ ಈ ಕಾಲ್ಡ್ವೆಲ್ ಅವರ ಸಾಧನೆ ಬಹಳ ಪ್ರಮುಖವಾದದ್ದು. ಕಾಲ್ಡ್ವೆಲ್ ಅವರು 12 ದ್ರಾವಿಡ ಭಾಷೆಗಳನ್ನು ತಮಿಳು, ಮಲಯಾಳಂ, ತೆಲುಗು, ಕನ್ನಡ, ತುಳು, ಕೊಡವ, ತೊದ, ಕೋತ, ಗೊಂಡಿ, ಕುಯಿ, ಕುರಕ್, ಮಾಲ್ತೋ ಈ 12 ಭಾಷೆಗಳನ್ನು ಗುರುತಿಸಿ ಅವುಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ತನ್ನ ಗ್ರಂಥವಾದ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಎನ್ನುವ ತೌಲನಿಕ ವ್ಯಾಕರಣ ಗ್ರಂಥವನ್ನು 1875ರಲ್ಲಿ ರಚಿಸಿದರು. ಅದರಿಂದ ಅವರನ್ನು ತೌಲನಿಕ ಭಾಷಾ ವಿಜ್ಞಾನದ ಪಿತಾಮಹ ಅಂತ ಕರೆಯಲಾಯಿತು. ಈ ಕೃತಿಯಲ್ಲಿ ಗ್ರಂಥದ ಸಮಗ್ರತೆ, ಮೌಲ್ಯ, ಕಾಲ್ಡ್ವೆಲ್ ಅವರ ನಿಶ್ಚಿತಮತಿ, ಖಚಿತ ನಿರ್ಣಯಗಳು ಇವೆಲ್ಲವನ್ನು ನಾವು ಈ ಗ್ರಂಥದಲ್ಲಿ ಕಾಣಬಹುದು. ಕಾಲ್ಡ್ವೆಲ್ ಅವರು 1814ರಲ್ಲಿ ಐರ್ಲೆಂಡಲ್ಲಿ ಹುಟ್ಟಿ ಇಂಗ್ಲೆಂಡ್ನಲ್ಲಿ ವ್ಯಾಸಂಗ ಮಾಡಿ 1838ರಲ್ಲಿ ಭಾರತಕ್ಕೆ ಬಿಷಪ್ ಆಗಿ ತಮಿಳುನಾಡಿನ ತಿರುನಲ್ವೇಲಿಗೆ ಬರ್ತಾರೆ. ಕ್ರೈಸ್ತ ಧರ್ಮದ ಪ್ರಚಾರದ ಕಾರಣವಾಗಿ ಅವರು ದೇಶೀಯ ಭಾಷೆಯನ್ನು ಕಲಿಬೇಕಾಗುತ್ತೆ. ಆದ್ದರಿಂದ ಅವರು ತಮಿಳನ್ನು ಮೊದಲು ಕಲಿತಾರೆ. ನಂತರ ಅವರು ಮೊದಲೇ ಹೇಳಿದ ಹಾಗೆ 1856ರಲ್ಲಿ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಎಂಬ ತೌಲನಿಕ ವ್ಯಾಕರಣ ಗ್ರಂಥವನ್ನು ರಚಿಸ್ತಾರೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೌಲನಿಕ ವ್ಯಾಕರಣ ಗ್ರಂಥವನ್ನು ರಚಿಸಿದ್ದು ಕಾಲ್ಡ್ವೆಲ್ ಅನ್ನೋದು ಸಹ ಒಂದು ಸತ್ಯವಾದ ವಿಷಯವಾಗಿದೆ. ಕಾಲ್ಡ್ವೆಲ್ ಅವರ ಗ್ರಂಥದಲ್ಲಿ ಯಾವ ಯಾವ ಅಂಶಗಳು ಬಂದಿದೆ ಅನ್ನೋದು ಸಹ ನಾವು ನೆನಪಿಟ್ಕೋಬೇಕು. ಯಾಕಂದರೆ ಇದ್ರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಬಹುದು. ಆದ್ದರಿಂದ ಈ ಗ್ರಂಥದಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ವಿಶ್ಲೇಷಣೆ ಮಾಡಲಾಗಿದೆ ಅಂದರೆ ದ್ರಾವಿಡ ಪದದ ಉಪಯೋಗ, ದ್ರಾವಿಡ ಭಾಷೆಗಳ ಸಮೀಕ್ಷೆ ಮಾಡಲಾಗಿದೆ, ದ್ರಾವಿಡ ಭಾಷೆಗಳು ಸಂಸ್ಕೃತದಿಂದ ಹೇಗೆ ಭಿನ್ನ ಅಂತ ತೋರಿಸಿದೆ, ಉತ್ತರ ಭಾರತದ ಭಾಷೆಗಳಲ್ಲಿ ದ್ರಾವಿಡ ಅಂಶಗಳು ಸೇರಿಕೊಂಡಿರೋದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಕಾಲ್ಡ್ವೆಲ್ ಅವರ ಗ್ರಂಥದಲ್ಲಿ ದ್ರಾವಿಡ ಭಾಷೆಗಳನ್ನು ಯಾವ ಗುಂಪಿಗೆ ಸೇರಿಸಬಹುದು ಅನ್ನೋದನ್ನು ಚರ್ಚಿಸ್ತಾ ಇವರು ಹೇಳ್ತಾರೆ ಸಿಥಿಯನ್ ಭಾಷಾ ಗುಂಪಿಗೆ ಇದನ್ನು ಸೇರಿಸಬಹುದು ಅಂತ ಕಾಲ್ಡ್ವೆಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಿಥಿಯನ್ ಭಾಷಾ ಗುಂಪು ಈಗ ರಷ್ಯಾ, ಯುಕ್ರೇನ್ ಆ ಭಾಗದಲ್ಲಿ ಇರುವ ಭಾಷೆಗಳು ಸಿಥಿಯನ್ ಭಾಷಾ ಗುಂಪು ಅಂತ ಹೇಳಬಹುದು. ಒಂದು ವಾದದ ಪ್ರಕಾರ ದ್ರಾವಿಡರು ಆ ಪ್ರದೇಶದಿಂದಲೇ ಬಂದವರು ಅನ್ನೋದು ಸಹ ಒಂದು ವಾದ ಇದೆ. ಸಾಹಿತ್ಯಿಕ ದ್ರಾವಿಡ ಭಾಷೆಗಳು ಮತ್ತು ಅವುಗಳ ಮೂಲವನ್ನು ಈ ಕೃತಿಯಲ್ಲಿ ಕೊಡಲಾಗಿದೆ. ದ್ರಾವಿಡ ಭಾಷೆಗಳ ಪ್ರಾಚೀನ ಬಳಕೆಯ ಬಗ್ಗೆ ವಿವರಿಸಲಾಗಿದೆ. ದ್ರಾವಿಡ ಮತ್ತು ಆರ್ಯ ಸಂಸ್ಕೃತಿಗಳ ವಿವರಗಳನ್ನು ಈ ಕೃತಿಯಲ್ಲಿ ನೀಡಲಾಗಿದೆ ಕಾಲ್ಡ್ವೆಲ್ ಅವರ ಕೃತಿಯಲ್ಲಿ. ಇನ್ನು ತೌಲನಿಕ ವ್ಯಾಕರಣದ ವಿಷಯಗಳನ್ನು ಸಹ ಈ ಕೃತಿಯಲ್ಲಿ ಹೇಳಲಾಗಿದೆ. ಧ್ವನಿಗಳು, ಧಾತುಗಳು ಮೊದಲಾದ ವರ್ಗೀಕರಣವನ್ನು ಮಾಡಲಾಗಿದೆ. ಲಿಪಿ, ಸ್ವರ, ವ್ಯಂಜನಗಳ ಕುರಿತು ಸಹ ಈ ಕೃತಿಯಲ್ಲಿ ಹೇಳಲಾಗಿದೆ. ಧಾತುಗಳನ್ನು ಕ್ರಿಯಾಧಾತುಗಳು ಮತ್ತು ನಾಮಧಾತುಗಳು ಅಂತ 2 ಭಾಗಗಳನ್ನಾಗಿ ಕಾಲ್ಡ್ವೆಲ್ ಅವರು ತನ್ನ ಗ್ರಂಥದಲ್ಲಿ ವಿಭಜನೆಯನ್ನಾಗಿ ಮಾಡಿದ್ದಾರೆ. ಹೀಗೆ ಕಾಲ್ಡ್ವೆಲ್ ಗ್ರಂಥದಲ್ಲಿರುವ ವಿವರಗಳು ಮತ್ತು ಅಂಶಗಳು ಹೀಗಿದೆ. ಆದರೆ ಕಾಲ್ಡ್ವೆಲ್ ಅವರ ಗ್ರಂಥದ ಮಿತಿಗಳು ಏನು ಅನ್ನೋದು ಸಹ ನೀವು ನೆನಪಿಟ್ಕೋಬೇಕು. ದ್ರಾವಿಡ ಭಾಷೆಗಳನ್ನು ಸಿಥಿಯನ್ ಭಾಷಾ ವರ್ಗಕ್ಕೆ ಸೇರಿಸುವುದನ್ನು ಹೆಚ್ಚು ಜನ ಒಪ್ಪೋದಿಲ್ಲ. ಕಾಲ್ಡ್ವೆಲ್ಗೆ ತೆಲುಗು ಮತ್ತು ತಮಿಳು ಬಿಟ್ಟು ಬೇರೆ ಭಾಷೆಗಳ ಪರಿಚಯ ಇರಲಿಲ್ಲ. ಆದರೂ ಸಹ ಅವರು ಈ ಗ್ರಂಥವನ್ನು ರಚಿಸಿದ್ದಾರೆ. ದ್ರಾವಿಡ ಭಾಷೆಗಳನ್ನು ಅಭ್ಯಾಸ ಮಾಡುವಾಗ ಶಾಸನಗಳ ಹಿನ್ನೆಲೆ ಬಹಳ ಮುಖ್ಯ. ಆದರೆ ಅವರು ರಚಿಸುವಾಗ ಶಾಸನಗಳು ಕಂಡಿರಲಿಲ್ಲ, ಹೆಚ್ಚು ಶಾಸನಗಳು ಇರಲಿಲ್ಲ ಅಂತ ಹೇಳ್ಬೋದು. ಭಾಷೆಗಳ ಅಧ್ಯಯನದಲ್ಲಿ ಬೆಟ್ಟಗುಡ್ಡರ ಜನರ ಭಾಷೆ ಮುಖ್ಯ. ಆದರೆ ಕಾಲ್ಡ್ವೆಲ್ಗೆ ಆ ಮಾಹಿತಿ ಇರಲಿಲ್ಲ. ಕಾಲ್ಡ್ವೆಲ್ ಬಗ್ಗೆ ವಿ ರಾಮಸ್ವಾಮಿ ಅಯ್ಯರ್ ಅವರು ಏನು ಹೇಳಿದ್ದಾರೆ ಅಂದರೆ ಆತ ಪ್ರಾಮಾಣಿಕವಾಗಿ ಸ್ವೀಕರಿಸಿದ ವ್ಯಾಕರಣ ನಿಘಂಟುಗಳು ಅಸಮರ್ಪಕವಾಗಿತ್ತು ಅಂತ ಅಯ್ಯರ್ ಹೇಳಿದ್ದಾರೆ. ಶಾಸನ ಸಾಹಿತ್ಯ ಇರಲಿಲ್ಲ, ಸಂಗಮ್ ಸಾಹಿತ್ಯದ ಪರಿಚಯನೇ ಇರಲಿಲ್ಲ. ಪಂಡಿತರು ಕೊಟ್ಟ ಮಾಹಿತಿಯನ್ನು ಆತ ನಂಬಿ ತನ್ನ ಗ್ರಂಥವನ್ನು ರಚಿಸಿದ್ರು. ಗೊಂಡಿ, ಬಡಗ ಮೊದಲಾದ ಭಾಷೆಗಳ ಸಾಮಗ್ರಿ ಆ ಸಮಯದಲ್ಲಿ ದೊರೆತನೇ ಇರಲಿಲ್ಲ. ಈ ಕಾರಣದಿಂದ ಕಾಲ್ಡ್ವೆಲ್ ಅವರ ಗ್ರಂಥ ಅಸಮರ್ಪಕ ಅಂತ ಸಹ ಒಂದು ವಾದ ರಾಮಸ್ವಾಮಿ ಅಯ್ಯರ್ ಅವರು ಮಾಡಿದ್ದಾರೆ. ತಮಿಳು ಭಾಷೆಯನ್ನು ಮೂಲ ದ್ರಾವಿಡದ ಪ್ರತಿನಿಧಿ ಎಂದು, ಉಳಿದ ಭಾಷೆಗಳನ್ನು ತಮಿಳಿನ ಉಪಭಾಷೆ ಅಂತ ಕರೆದಿರುವ ಕಾಲ್ಡ್ವೆಲ್ ಅವರ ಈ ವಾದ ಗ್ರಂಥದ ಪ್ರಮುಖ ಮಿತಿಯಾಗಿದೆ ಅನ್ನೋದು ಸಹ ಒಂದು ವಿಶೇಷವಾದ ಅಂಶ. ಹೀಗೆ ನಾವು ಕಾಲ್ಡ್ವೆಲ್ ಬಗ್ಗೆ ತಿಳ್ಕೊಂಡ್ವಿ. ಅವರು ಬರೆದಿರುವ
ಗ್ರಂಥದ ಬಗ್ಗೆ ತಿಳ್ಕೊಂಡ್ವಿ. ನಂತರ 19ನೇ ಶತಮಾನದ ಕೊನೆಯ ವೇಳೆಗೆ ಗುಂಡರ್ಟ್ ಹಾಗೂ ವಿಲಿಯಂ ಕ್ಯಾರಿ ಮತ್ತು ಇನ್ನಿತರ ವಿದ್ವಾಂಸರುಗಳು ದ್ರಾವಿಡ ಭಾಷೆಯಿಂದ ಸಂಸ್ಕೃತವು ಸ್ವೀಕರಿಸಿದ ಪದಗಳ ಬಗ್ಗೆ ಶೋಧನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಿಟೆಲ್ ಅವರು ದ್ರಾವಿಡದಿಂದ ಸಂಸ್ಕೃತಕ್ಕೆ ಹೋದ 420 ಪದಗಳನ್ನು ವರ್ಗೀಕರಿಸಿ ತಮ್ಮ ಶಬ್ದಕೋಶದಲ್ಲಿ ನೀಡಿದ್ದಾರೆ. 1894ರಲ್ಲಿ ಪ್ರಕಟಗೊಂಡ ಕಿಟೆಲ್ ಅವರ ಶಬ್ದಕೋಶ ದ್ರಾವಿಡ ಭಾಷಾಧ್ಯಯನದಲ್ಲಿ ಒಂದು ಗಮನಾರ್ಹ ಕೃತಿ ಅಂತ ಹೇಳಬಹುದು. ಮತ್ತೊಬ್ಬ ಪಾಶ್ಚಾತ್ಯ ವಿದ್ವಾಂಸ ಜೂಲಿಯನ್ ವಿನ್ಸನ್ ಅವರು ದ್ರಾವಿಡ ಧ್ವನಿಮ ಮತ್ತು ಆಕೃತಿಮ ಶಾಸ್ತ್ರಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಮತ್ತೊಬ್ಬರಾದ GA ಗ್ರಿಯರ್ಸನ್ ಅವರು ಭಾರತೀಯ ಭಾಷೆಗಳ ಸರ್ವೇಕ್ಷಣಾ ಕಾರ್ಯವನ್ನು ಮಾಡಿದ್ದಾರೆ. ಇವರಿಗೆ ಸಹಕರಿಸಿದ ಸೈನ್ ಕೆನೋ ಎಂಬುವ ಮತ್ತೊಬ್ಬ ಪಾಶ್ಚಾತ್ಯ ವಿದ್ವಾಂಸರು ಇದ್ದರು. ಇವರಿಬ್ಬರೂ ಸೇರಿ ರಚನೆ ಮಾಡಿದ್ದು ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಎಂಬ ಒಂದು ಸಂಪುಟ. ಇದು ದ್ರಾವಿಡ ಭಾಷೆಯ ವಿಷಯಗಳನ್ನು ಕುರಿತದ್ದಾಗಿದೆ. ದ್ರಾವಿಡ ಭಾಷೆಯ ವಿವರಣೆ ಇದರಲ್ಲಿ ಅಪೂರ್ಣವಾಗಿದೆ ಅಂತ ಸಹ ಕೆಲವರು ಹೇಳ್ತಾರೆ. ಯಾಕಂದರೆ ದಕ್ಷಿಣ ಭಾರತದ ಪರಿವೀಕ್ಷಣೆ ಮಾಡದೆ ಈ ಕೃತಿಯನ್ನು ರಚಿಸಿದ್ದಾರೆ. ಹೀಗೆ ಆರಂಭ ಕಾಲದ ದ್ರಾವಿಡ ಭಾಷಾ ಅಧ್ಯಯನದ ಇತಿಹಾಸ, ಕಾಲ್ವೆಲ್ ಅವರ ಸಿದ್ಧಾಂತ ಮಂಡನೆ ಮತ್ತು ಅವರ ಸಿದ್ಧಾಂತಗಳನ್ನು ಪುಷ್ಟೀಕರಿಸುವ ಹಲವು ವಿದ್ವಾಂಸರುಗಳ ಕಾರ್ಯಗಳನ್ನು ನಾವಿಲ್ಲಿ ನೋಡಬಹುದು. ಇನ್ನು ದ್ರಾವಿಡ ಭಾಷಾ ವಿಜ್ಞಾನ ಅಧ್ಯಯನದ ಇತಿಹಾಸದ ಮಧ್ಯಕಾಲ, ಕ್ರಿಸ್ತಶಕ 1906ರಿಂದ 1946ರವರೆಗೆ. ಈ ಅವಧಿಯಲ್ಲಿ ಪಾಶ್ಚಾತ್ಯ ಹಾಗೂ ದೇಶೀಯ ವಿದ್ವಾಂಸರುಗಳು ಇಬ್ಬರು ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ. ಎಲ್ ರಾಮಸ್ವಾಮಿ ಅಯ್ಯರ್, KV ಸುಬ್ಬಯ್ಯ, ಆರ್ ನರಸಿಂಹಾಚಾರ್, ಯೂಲ್ಸ್ ಬ್ಲಾಕ್, ಆಲ್ಫ್ರೆಡ್ ಮಾಸ್ಟರ್, EH ಟವಲ್, MB ಎಮಿನೋ, T ಬೊರೋ ಮುಂತಾದವರು ದ್ರಾವಿಡ ಭಾಷಾ ಅಧ್ಯಯನದ ಇತಿಹಾಸಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಯಾವ ಕಾರ್ಯಗಳನ್ನು ನಡೆಸಲಾಯಿತು ಅನ್ನೋದನ್ನು ನೋಡೋದಾದರೆ, ದ್ರಾವಿಡ ಭಾಷೆಗಳ ಜ್ಞಾತಿ ಪದಗಳನ್ನು ಹುಡುಕಿ ಮೂಲ ದ್ರಾವಿಡ ಸ್ವರೂಪ ಹೇಗಿತ್ತು ಅಂತ ಗುರುತಿಸೋದಕ್ಕೆ ಪ್ರಯತ್ನ ಮಾಡಲಾಯಿತು. ಸಂಸ್ಕೃತ ಹಾಗೂ ಏಷ್ಯಾದ ಇತರ ಭಾಷೆಗಳೊಂದಿಗೆ ದ್ರಾವಿಡ ಭಾಷೆಗಳ ಸಂಬಂಧವನ್ನು ಹುಡುಕೋದಕ್ಕೆ ಆರಂಭಿಸಿದರು. ಗ್ರಂಥಸ್ಥ ಭಾಷೆಗಳ ವ್ಯಾಕರಣವನ್ನು ರಚಿಸಲಾಯಿತು. ಹೊಸದಾಗಿ ಶೋಧಿಸಲ್ಪಟ್ಟ ದ್ರಾವಿಡ ಭಾಷೆಗಳ ಅಧ್ಯಯನವನ್ನು ಕೈಗೊಳ್ಳಲಾಯಿತು ಈ ಮಧ್ಯಕಾಲದಲ್ಲಿ. ಈ ಸಮಯದಲ್ಲಿ KV ಸುಬ್ಬಯ್ಯ ಅವರು ದ್ರಾವಿಡ ಭಾಷೆಗಳ ತೌಲನಿಕ ಧ್ವನಿಮಾಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು. ನಂತರ 1925ರ ಸಮಯದಲ್ಲಿ ಎಲ್ ರಾಮಸ್ವಾಮಿ ಅಯ್ಯರ್ ಅವರು ದ್ರಾವಿಡ ಭಾಷೆಗಳ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಹಲವಾರು ಲೇಖನಗಳನ್ನು ಹಾಗೂ ಮಲಯಾಳಂ ಆಕೃತಿಮ ಶಾಸ್ತ್ರದ ಬಗ್ಗೆ 2 ಪುಸ್ತಕಗಳನ್ನು ಪ್ರಕಟಿಸಿದರು. T ಬೊರೋ ಹಾಗೂ MB ಎಮಿನೋ ಅವರುಗಳು ದ್ರಾವಿಡ ಭಾಷಾ ಅಧ್ಯಯನದ ಇತಿಹಾಸದಲ್ಲಿ ಅಪಾರವಾದ ಕೊಡುಗೆಯನ್ನು ಈ ಕಾಲದಲ್ಲಿ ನೀಡಿದರು. ಇವರಿಬ್ಬರೂ ಸೇರಿ ದ್ರಾವಿಡ ಭಾಷೆಗಳ ಶಬ್ದೋತ್ಪತ್ತಿ ಕೋಶವನ್ನು, ಎ ದ್ರವಿಡಿಯನ್ ಎಟಿಮಾಲಜಿಕಲ್ ಡಿಕ್ಷನರಿ ಎನ್ನುವ ಗ್ರಂಥವನ್ನು ರಚಿಸಿದರು. ದ್ರಾವಿಡ ಭಾಷಾ ವಿಜ್ಞಾನದ ಅಧ್ಯಯನದ ಆಧುನಿಕ ಕಾಲ ಯಾವುದು ಅಂದರೆ 1946ರಿಂದ 2000. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪ್ರಾಂತೀಯ ಭಾಷೆಗಳಿಗೆ ಹೆಚ್ಚಿನ ಮಹತ್ವ ಸಿಗೋದಕ್ಕೆ ಆರಂಭ ಆಯಿತು. ಎಸ್ ಭಟ್ಟಾಚಾರ್ಯ, ಭದ್ರಿರಾಜ ಕೃಷ್ಣಮೂರ್ತಿ, ಇವರನ್ನು ಕೃಷ್ಣಮೂರ್ತಿ ಅಂತ ಸಹ ಕರೀತಾರೆ. ಇವರ ಕೊಡುಗೆ ಸಹ ನೆನಪಿಟ್ಕೋಬೇಕು. ಹಿಂದಿನ ಒಂದು ಪರೀಕ್ಷೆಯಲ್ಲಿ ಇವರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಒಂದು ಪ್ರಶ್ನೆ ಕೇಳಲಾಗಿತ್ತು. ಭದ್ರಿರಾಜು ಕೃಷ್ಣಮೂರ್ತಿ ಹಾಗೂ ಇತರ ವಿದ್ವಾಂಸರು SV ಷಣ್ಮುಗಂ, TP ಮೀನಾಕ್ಷಿ ಸುಂದರಂ, PS ಸುಬ್ರಹ್ಮಣ್ಯಂ, ಕಮೀಲ್ ಜ್ವಲೇಬಿಲ್, M ಅಂಡ್ರನೋವ್, ವಿಲಿಯಂ ಬ್ರೈಟ್ ಹೀಗೆ ಮೊದಲಾದ ಹಲವು ದೇಶೀಯ ಮತ್ತು ವಿದೇಶಿಯ ಭಾಷಾ ವಿಜ್ಞಾನಿಗಳು ಈ ದ್ರಾವಿಡ ಭಾಷಾ ಅಧ್ಯಯನಕ್ಕೆ ವಿಶೇಷವಾದ ಕಾಣಿಕೆಯನ್ನು ನೀಡಿದ್ದಾರೆ. ಪಾಶ್ಚಾತ್ಯ ವಿದ್ವಾಂಸರಲ್ಲಿ ಯೂಲ್ಸ್ ಬ್ಲಾಕ್, ಅವರ ಬರೆಯುವಾಗ ಇಂಗ್ಲೀಷಲ್ಲಿ ಜ್ಯೂಲ್ಸ್ ಬ್ಲಾಕ್ ಅಂತಲೂ ಬರಿತೀವಿ. ಇವರು ಕಾಲ್ವೆಲ್ ನಿಲ್ಲಿಸಿದ ಕಾರ್ಯವನ್ನು ತಮ್ಮ ಗ್ರಂಥವಾದ ದ ಗ್ರಾಮಟಿಕಲ್ ಸ್ಟ್ರಕ್ಚರ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜಸ್, ಇದು 1946ರಲ್ಲಿ ಪ್ರಕಟವಾಯಿತು ಫ್ರೆಂಚ್ ಭಾಷೆಯಲ್ಲಿ. ನಂತರ ರಷ್ಯಾ ದೇಶದ ಭಾಷಾ ವಿಜ್ಞಾನಿಯಾದ MS ಅಂಡ್ರನೋವ್ ಅವರು
1964ರಲ್ಲಿ ಡ್ರೆವಿಡಿಯನ್ ಲ್ಯಾಂಗ್ವೇಜಸ್ ಎಂಬ ಕೃತಿಯನ್ನು ರಚಿಸಿದ್ರು. ಇವರು ಮತ್ತೊಂದು ಕೃತಿ ದ ಕನ್ನಡ ಲ್ಯಾಂಗ್ವೇಜ್ ಎಂಬ ಕೃತಿಯನ್ನು 1969ರಲ್ಲಿ ಸಹ ರಚಿಸಿದರು. ಇಂಗ್ಲೆಂಡಿನ ಟಿ ಬರೋ, ಅಮೆರಿಕದ MB ಎಮಿನೋ ಇವರುಗಳು ದ್ರಾವಿಡ ಭಾಷೆಗಳ ಅಧ್ಯಯನದ ಬಗ್ಗೆ ಹಲವಾರು ರೀತಿಯಲ್ಲಿ ಸಂಶೋಧನೆಯನ್ನು ನಡೆಸಿ ಕೊಡುಗೆಯನ್ನು ನೀಡಿದ್ದಾರೆ. ಟಿ ಬರೋ ಅವರು ಕಲೆಕ್ಟೆಡ್ ಪೇಪರ್ಸ್ ಆನ್ ಡ್ರೆವಿಡಿಯನ್ ಲ್ಯಾಂಗ್ವೇಜಸ್ ಎಂಬ ಲೇಖನಗಳ ಗುಚ್ಛವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಎಮಿನೋ ಅವರು ಅಲಿಖಿತ ದ್ರಾವಿಡ ಭಾಷೆಗಳ ಬಗೆಗೆ ಅಧ್ಯಯನ ನಡೆಸಿದ್ದಾರೆ. ಎ ಡ್ರೆವಿಡಿಯನ್ ಎಟಿಮೋಲಾಜಿಕಲ್ ಡಿಕ್ಷನರಿ ಎಂಬ ನಿಘಂಟನ್ನು ಅವರು ಹೊರತಂದಿದ್ದಾರೆ. ದ್ರಾವಿಡ ಭಾಷಾ ಅಧ್ಯಯನಕ್ಕೆ ಪಾಶ್ಚಾತ್ಯರ ಕೊಡುಗೆಯಂತೆ ದೇಶೀಯರ ಭಾರತೀಯರ ಕೊಡುಗೆ ಸಹ ಅನುಪಮವಾದದ್ದು ಅಂತ ಹೇಳಬಹುದು. ಆರ್ ನರಸಿಂಹಾಚಾರ್ಯ ಅವರ ವಿಶೇಷ ಉಪನ್ಯಾಸಗಳ ಮಾಲೆಯಲ್ಲಿ ಹೊರಬಂದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಇದನ್ನು 1934ರಲ್ಲಿ ಹೊರತಂದರು. ಇದು ಕನ್ನಡ ಭಾಷೆಯ ಇತಿಹಾಸವನ್ನು ವಿವರಿಸೋದಷ್ಟೇ ಅಲ್ಲದೆ ಕಾಲ್ಡ್ವೆಲ್ ಅವರ ಕೃತಿಯ ಸಂಗ್ರಹಿತ ರೂಪ ಅಂತ ಸಹ ಹೇಳಬಹುದು. ದ್ರಾವಿಡ ಭಾಷಾ ವಿಜ್ಞಾನದ ಅಧ್ಯಯನಕ್ಕೆ ದೇಶಿ ವಿದ್ವಾಂಸರ ಕೊಡುಗೆಗಳೇನು ಅಂತ ನೋಡೋದಾದರೆ, ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅವರು ಹೊಸಗನ್ನಡ ನುಡಿಗನ್ನಡ ಎಂಬ ಹೊಸಗನ್ನಡ ವ್ಯಾಕರಣ ಕೃತಿಯನ್ನು 1838ರಲ್ಲೇ ರಚಿಸಿದರು. ದ್ರಾವಿಡ, ಕೇರಳ, ತಾಳವ, ಕರ್ನಾಟಕಾಂಧ್ರ ಭಾಷೆಗಳನ್ನು ಒಟ್ಟುಗೂಡಿಸಿ ಪಂಚದ್ರಾವಿಡ ಅಂತ ಇವರು ಹೇಳಿದರು. ಒಂದು ಬಹಳ ಮಹತ್ವಪೂರ್ಣ ಸಂಗತಿ ಏನು ಅಂದರೆ, ಕಾಲ್ಡ್ವೆಲ್ ಅವರು 1875ರಲ್ಲಿ ದ್ರಾವಿಡ ಭಾಷೆಗಳು ಸಂಸ್ಕೃತ ಜನ್ಯವಲ್ಲ ಅಂತ ಹೇಳಿದರು. ಆದರೆ ಅದಕ್ಕೆ ಮೊದಲೇ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅವರು ದ್ರಾವಿಡ ಭಾಷೆಗಳು ಸಂಸ್ಕೃತ ಜನ್ಯವಲ್ಲ ಅಂತ ಹೇಳಿದ್ದು ದಾಖಲೆಯಾಗಿದೆ. ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದ ಘೋಷ ಅಘೋಷ ವರ್ಗಗಳ ವಿಚಾರವನ್ನು ಮೊದಲ ಬಾರಿ ಹೇಳಿದ್ದು ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅವರ ಹೊಸಗನ್ನಡ ನುಡಿಗನ್ನಡ ಗ್ರಂಥದಲ್ಲಿ. ದ್ರಾವಿಡ ಭಾಷೆಗಳು ಸಂಸ್ಕೃತ ಜನ್ಯವಲ್ಲ ಅನ್ನೋ ಸ್ಪಷ್ಟ ಅಭಿಪ್ರಾಯ ಈ ಕೃತಿಯಲ್ಲಿದೆ. ಕನ್ನಡ ತಮಿಳು ಭಾಷೆಗಳಲ್ಲಿನ ಧ್ವನಿಮ ಸಾದೃಶ್ಯವನ್ನು ಇದರಲ್ಲಿ ತೋರಿಸಲಾಗಿದೆ. ಪದಕೋಶದ ವಿವರಗಳನ್ನು ನೀಡುವಾಗ ದೇಶ್ಯ, ತತ್ಸಮ, ತದ್ಭವ ಎಂಬುದಾಗಿ ವರ್ಗೀಕರಿಸಿ ಹಿಂದಿನ ವಿದ್ವಾಂಸರುಗಳು ಹೇಳಿದರು. ಅದಕ್ಕೆ ಕೃಷ್ಣಮಾಚಾರ್ಯರು ಅನ್ಯದೇಶ್ಯ ಹಾಗೂ ಗ್ರಾಮ್ಯ ಎಂಬ 2 ಹೊಸ ವರ್ಗಗಳನ್ನು ಸಹ ಸೇರಿಸಿದರು. ಕೆ ಎ ಸುಬ್ಬಯ್ಯ ಅವರು 1906ರ ಸುಮಾರಿಗೆ ದ್ರಾವಿಡ ಭಾಷೆಗಳ ಅಧ್ಯಯನವನ್ನು ಕುರಿತು ಹಲವಾರು ಲೇಖನಗಳನ್ನು ಪ್ರಕಟಿಸಿದರು. ಮದ್ರಾಸ್ ವಿಶ್ವವಿದ್ಯಾನಿಲಯ ಕೆ ವಿ ಸುಬ್ಬಯ್ಯ ಹಾಗೂ ಇತರರ ಪ್ರಬಂಧಗಳನ್ನು ಒಟ್ಟುಗೂಡಿಸಿ ಡ್ರೆವಿಡಿಯನ್ ಸ್ಟಡೀಸ್ ಎಂಬ ಸಂಪುಟವನ್ನು ಹೊರತಂದಿತ್ತು. ಭಾರತೀಯ ಭಾಷಾ ವಿಜ್ಞಾನಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ತಂದುಕೊಟ್ಟ ಕೀರ್ತಿ ಸುನೀತ್ ಕುಮಾರ್ ಚಟರ್ಜಿ ಅವರದು. ಇವರ ಡ್ರೆವಿಡಿಯನ್ ಪುಸ್ತಕ ಬಹಳ ಮೌಲ್ಯಯುತವಾದದ್ದು ಅಂತ ಹೇಳಬಹುದು. ಕೇರಳದ ರಾಮಸ್ವಾಮಿ ಅಯ್ಯರ್ LV ಅವರು ದ್ರಾವಿಡ ಭಾಷೆಗಳ ಬಗ್ಗೆ ರಚಿಸಿದ ಅನೇಕ ಲೇಖನಗಳು ಹಲವಾರು ವಿಷಯಗಳನ್ನು ತಿಳಿಸಿವೆ. ಅಣ್ಣಾಮಲೈ ವಿಶ್ವವಿದ್ಯಾನಿಲಯ ಈ ಲೇಖನಗಳನ್ನು ಪ್ರಕಟಿಸಿದೆ. ಕೆ ರಾಮಕೃಷ್ಣಯ್ಯ ಅವರು ಕೆ ವಿ ಸುಬ್ಬಯ್ಯ ಅವರ ಲೇಖನಗಳನ್ನು ಒಡ್ಡುಗೂಡಿಸಿ ದ್ರವಿಡಿಯನ್ ಸ್ಟಡೀಸ್ ಎಂಬ ಕೃತಿಯನ್ನು ಹೊರತಂದಿದ್ರು. ಮದ್ರಾಸ್ ವಿಶ್ವವಿದ್ಯಾನಿಲಯ ಈ ಕೃತಿಯನ್ನು ಪ್ರಕಟಿಸಿತು. ಮದ್ರಾಸು ವಿಶ್ವವಿದ್ಯಾನಿಲಯ ಕಿಟೆಲ್ ಅವರ ಕನ್ನಡ ಇಂಗ್ಲಿಷ್ ಶಬ್ದಕೋಶದ ಪರಿಷ್ಕೃತ ಮುದ್ರಣ ಕಾರ್ಯವನ್ನು ನಿರ್ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. TP ಮೀನಾಕ್ಷಿ ಸುಂದರಂ ಅವರ ನೇತೃತ್ವದಲ್ಲಿ ಅಣ್ಣಾಮಲೈ ವಿಶ್ವವಿದ್ಯಾನಿಲಯ ದ್ರಾವಿಡ ಭಾಷೆಗಳ ಪ್ರೌಢ ಅಧ್ಯಯನಕ್ಕಾಗಿ ಪ್ರತ್ಯೇಕ ವಿಭಾಗವನ್ನೇ ಸ್ಥಾಪಿಸಿತು. ದ್ರಾವಿಡ ಭಾಷೆಯ ಬಗೆಗಿನ ಕೃತಿಗಳ ಪಟ್ಟಿಯಾದ ಎ ಬಿಬ್ಲಿಯೋಗ್ರಫಿ ಆಫ್ ಡ್ರೆವಿಡಿಯನ್ ಲ್ಯಾಂಗ್ವೇಜಸ್ ಎಂಬ ಪಟ್ಟಿ ದ್ರಾವಿಡ ಭಾಷಾ ಅಧ್ಯಯನಕಾರಿಗೆ ಉಪಯುಕ್ತ ಕೃತಿಯಾಗಿದೆ ಅಂತ ಹೇಳಲಾಗಿದೆ. ಜೆ ಸೋಮಯಾಜಿ ಅವರು ತೆಲುಗು ಭಾಷೆಯಲ್ಲಿ ಹಲವಾರು ಕಾರ್ಯಗಳನ್ನು ಈ ನಿಟ್ಟಿನಲ್ಲಿ ಮಾಡಿದ್ದಾರೆ.
ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದ ಭ ಕೃಷ್ಣಮೂರ್ತಿ, ನೆನ್ಪಿಟ್ಕೊಳ್ಳಿ, ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಭ ಕೃಷ್ಣಮೂರ್ತಿ, ತೆಲುಗು ವರ್ಬಲ್ ಬೇಸಸ್ ಎ ಕಂಪ್ಯಾರೇಟಿವ್ ಅಂಡ್ ಡಿಸ್ಕ್ರಿಪ್ಟಿವ್ ಸ್ಟಡಿ. ಇದನ್ನು 1961ರಲ್ಲಿ ಪ್ರಕಟಿಸಿದರು. ಇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಹ ಸಿಕ್ತು. ಮಾಂಡಲಿಕ ವೃತ್ತಿ ಪದಕೋಶಂ ಎಂಬ ಈ ಆಂಧ್ರ ಭಾಷೆಯ ಪ್ರಾದೇಶಿಕ ಪ್ರಭೇದಗಳ ಬಗ್ಗೆ ಮಹತ್ವಪೂರ್ಣ ಸಂಗತಿಗಳನ್ನು ಭಾ ಕೃಷ್ಣಮೂರ್ತಿ ಅವರ ಈ ಕೃತಿ ತಿಳಿಸ್ಕೊಡುತ್ತೆ. ಅಂದರೆ ಭಾ ಕೃಷ್ಣಮೂರ್ತಿಯವರು ಆಂಧ್ರ ಪ್ರದೇಶದಲ್ಲಿ ತೆಲುಗು ಭಾಷಿಕರ ವಿವಿಧ ಪ್ರದೇಶಗಳಲ್ಲಿ ಇರುವ ತೆಲುಗು ಭಾಷೆಯ ಪ್ರಭೇದಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ರು ಅನ್ನೋದನ್ನು ನಾವು ನೆನಪಲ್ಲಿಟ್ಕೋಬೇಕು. ಕೇರಳ ವಿಶ್ವವಿದ್ಯಾನಿಲಯದ ಭಾಷಾ ವಿಜ್ಞಾನಿ ವಿ.ಪಿ. ಸುಬ್ರಹ್ಮಣ್ಯಂ ದ್ರಾವಿಡ ಭಾಷಾ ವಿಜ್ಞಾನಿಗಳ ಸಂಘವೊಂದನ್ನು ಸ್ಥಾಪಿಸಿ ಈ ಮೂಲಕ ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದ ಕಾರ್ಯವನ್ನು ಮುಂದುವರಿಸಲು ಕಾರಣಕರ್ತರಾದರು. ಕರ್ನಾಟಕದ ಮೈಸೂರಿನಲ್ಲಿರುವ ಭಾರತ ಭಾಷಾ ಸಂಸ್ಥಾನ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್, ಇದರಲ್ಲಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದ ಹಲವು ಕಾರ್ಯಕ್ರಮಗಳು ನಡೆಸಲಾಗ್ತಿದೆ. ಭಾಷೆಯ ಅಧ್ಯಯನಗಳಲ್ಲಿ ಮುಖ್ಯವಾದ ಪಾತ್ರವನ್ನು ಈ ಸಂಸ್ಥಾನ ನಡೆಸ್ತಾ ಇದೆ. ಭಾಷೆಗೆ ಸಂಬಂಧಿಸಿದ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಪ್ರತಿ ವರ್ಷ ಇದು ಹೊರತರ್ತಾ ಇದೆ. ಇದಲ್ಲದೆ ಎಚ್.ಎಸ್. ಬಿಳಿಗಿರಿ, ಡಿ.ಎನ್. ಶಂಕರಭಟ್ಟ, ಕುಶಾಲಪ್ಪ ಗೌಡ ಮೊದಲಾದ ಭಾಷಾ ತಜ್ಞರ ಸಾಧನೆ ಬಹಳವಾಗಿದೆ ಈ ದ್ರಾವಿಡ ಭಾಷೆಗಳ ಅಧ್ಯಯನದಲ್ಲಿ. ಕನ್ನಡದ ಬಗ್ಗೆ ಯೋಚನೆ ಮಾಡೋದಾದರೆ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ರಚಿಸಿದ ಆರ್ ನರಸಿಂಹಾಚಾರ್ಯರ ನಂತರ ಹಲವಾರು ಭಾಷಾ ಕೃತಿಗಳು ಪ್ರಕಟವಾಗಿವೆ. ಅದರಲ್ಲಿ ಪ್ರಮುಖವಾದದ್ದು ಆರ್.ವಿ. ಜಾಗೀರದಾರರ ಶಾರದೆಯ ಸಂಸಾರ, ಆರ್.ವೈ. ಧಾರವಾಡಕರ್ ಅವರ ಕನ್ನಡ ಭಾಷಾಶಾಸ್ತ್ರ, ಚಿದಾನಂದಮೂರ್ತಿ ಅವರ ಭಾಷಾ ವಿಜ್ಞಾನದ ಮೂಲ ತತ್ವಗಳು, ಎಚ್.ಎಸ್. ಬಿಳಿಗಿರಿ ಅವರ ವರ್ಣನಾತ್ಮಕ ವ್ಯಾಕರಣ, ಜಿ.ಎಸ್. ಕುಳ್ಳಿ ಅವರ ದ್ರಾವಿಡ ಭಾಷಾ ವಿಜ್ಞಾನ, ಐತಿಹಾಸಿಕ ಭಾಷಾ ವಿಜ್ಞಾನ, ಹಂಪಾರ್ ನಾಗರಾಜಯ್ಯ ಅವರ ದ್ರಾವಿಡ ಭಾಷಾ ವಿಜ್ಞಾನ, ಡಿ.ಎನ್. ಶಂಕರಭಟ್ಟ ಅವರ ಕನ್ನಡ ಭಾಷೆಯ ಕಲ್ಪಿತ ಚರಿತ್ರೆ, ಕನ್ನಡ ವಾಕ್ಯಗಳು, ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ, ಕನ್ನಡ ಸರ್ವನಾಮಗಳು, ಕನ್ನಡ ಪದರಚನೆ ಮೊದಲಾದ ಹಲವಾರು ಕೃತಿಗಳನ್ನು ಡಿ.ಎನ್. ಶಂಕರಭಟ್ಟ ಅವರು ರಚಿಸಿದ್ದಾರೆ. ಹಾಗೆ ಇನ್ನು ಹಲವಾರು ವಿದ್ವಾಂಸರುಗಳು ದ್ರಾವಿಡ ಭಾಷಾ ಅಧ್ಯಯನದ ಬಗ್ಗೆ ಸಂಶೋಧನೆಗಳನ್ನು ಕೈಗೊಂಡು ಹಲವಾರು ಸಂಶೋಧನಾತ್ಮಕ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಮುಖವಾಗಿ ವಿಲಿಯಂ ಮಾಡ್ತಾ ಅವರು ಕನ್ನಡ ಭಾಷೆಯ ರೂಪರೇಷೆಗಳು, ಸಂಗಮೇಶ ಸವದತ್ತಿ ಮಠ ಅವರು ದ್ರಾವಿಡ ಭಾಷಾ ವ್ಯಾಸಂಗ, ಕನ್ನಡ ಭಾಷಾ ವ್ಯಾಸಂಗ, ದ್ರಾವಿಡ ಭಾಷೆಗಳು, ದ್ರಾವಿಡ ಭಾಷಾ ವಿಜ್ಞಾನ ಪರಿಚಯ, ಕನ್ನಡ ಭಾಷಾ ಕೈಪಿಡಿ ಮೊದಲಾದ ಹಲವಾರು ಕೃತಿಗಳನ್ನು ಸಂಗಮೇಶ ಸವದತ್ತಿ ಮಠ ಅವರು ರಚಿಸಿದ್ದಾರೆ. ಡಾಕ್ಟರ್ ಕೆಂಪೇಗೌಡ ಅವರ ಭಾಷಾ ವಿಜ್ಞಾನ ಕೋಶ ನೆನ್ಪಿಟ್ಕೋಬೇಕಾಗತ್ತೆ. ಎಂ ಮರಿಯಪ್ಪ ಭಟ್ಟ ತೀನಂಶ್ರೀ ಅವರ ಹಲವಾರು ಲೇಖನಗಳು, ಡಿ.ಎಲ್. ನರಸಿಂಹಾಚಾರ್ಯರ ಶಬ್ದವಿಹಾರ, ಸೆಡಿಯಾಪು ಕೃಷ್ಣ ಭಟ್ಟರ ಕನ್ನಡ ವರ್ಣಗಳು ಗಮನಾರ್ಹವಾದ ಕೃತಿಗಳು ಅಂತ ಹೇಳಬಹುದು. ಕನ್ನಡ ಸಾಹಿತ್ಯ ಪರಿಷತ್, ಪ್ರಬುದ್ಧ ಕರ್ನಾಟಕ, ಜಯ ಕರ್ನಾಟಕ, ಕರ್ನಾಟಕ ಭಾರತಿ, ಸಾಧನೆ ಮೊದಲಾದ ಹಲವು ನಿಯತಕಾಲಿಕಗಳಲ್ಲಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದ ಹಲವಾರು ವಿದ್ವಾಂಸರ ನೂರಾರು ಲೇಖನಗಳು ಪ್ರಕಟಣೆಯಾಗಿವೆ. ಕನ್ನಡದ ಶಾಸನಗಳನ್ನು ಆಧರಿಸಿ ಅಧ್ಯಯನ ಮಾಡಿ ಹಲವಾರು ಕೃತಿಗಳನ್ನು ಸಹ ರಚಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾದದ್ದು ಎ.ಎನ್. ನರಸಿಂಹಯ್ಯ ಅವರ ಎ ಗ್ರಾಮರ್ ಆಫ್ ಓಲ್ಡೆಸ್ಟ್ ಇನ್ಸ್ಕ್ರಿಪ್ಷನ್, ಜಿ.ಎಸ್. ಗಾಯಿ ಅವರ ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ, ಕುಶಾಲಪ್ಪ ಗೌಡ ಅವರ ಎ ಗ್ರಾಮರ್ ಆಫ್ ಕನ್ನಡ, ಡಾಕ್ಟರ್ ಆರ್.ಸಿ. ಹಿರೇಮಠ್ ಅವರ ದ ಸ್ಟ್ರಕ್ಚರ್ ಆಫ್ ಕನ್ನಡ. ಇವು ಪ್ರಮುಖ ಕೃತಿಗಳು. ಹಾಮ ನಾಯಕ ಅವರ ಕನ್ನಡ ಲಿಟ್ರರಿ ಅಂಡ್ ಕೊಲೋಕ್ವಿಯಲ್, ಇದು ಸಂಶೋಧನಾ ಕೃತಿ. ಇದರಲ್ಲಿ ಕನ್ನಡ ಭಾಷೆಯ ಗ್ರಾಂಥಿಕ ಹಾಗೂ ವ್ಯಾವಹಾರಿಕ ರೂಪಗಳ ಅಂತರವನ್ನು ಹಾಮಾನಾಯಕರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ವರ್ಣನಾತ್ಮಕ ಭಾಷಾ ವಿಜ್ಞಾನದ ತತ್ವವನ್ನು ಆಧರಿಸಿ ಸಿ. ಓಂಕಾರಪ್ಪ ಅವರು ಕುಮಾರವ್ಯಾಸ ಭಾರತ, ಬಿ. ರಾಮಚಂದ್ರ ರಾಯರು ಪಂಪ ಭಾರತ, ಜಿ.ಎಸ್. ಕುಳ್ಳಿ ಅವರು ಕೇಶಿರಾಜನ ಶಬ್ದಮಣಿ ದರ್ಪಣ, ಬಿ. ರಾಜಪುರೋಹಿತ್ ಅವರು ಶಿವಶರಣ ವಚನಗಳು, ಸಿ.ಎಸ್. ರಾಮಚಂದ್ರ ರಾಯ ಅವರು ಹರಿದಾಸರ ಕೀರ್ತನೆಗಳ ಭಾಷಾ ವೈಜ್ಞಾನಿಕ ಅಧ್ಯಯನ, ಹೀಗೆ ಹಲವಾರು ಕೃತಿಗಳು ಈ ಭಾಷಾ ವಿಜ್ಞಾನದ ತತ್ವವನ್ನು ಆಧರಿಸಿ ಪ್ರಕಟವಾಗಿವೆ.
ಅಣ್ಣಾಮಲೈ ವಿಶ್ವವಿದ್ಯಾನಿಲಯದ ಸ್ಟಡೀಸ್ ಇನ್ ಅರ್ಲಿ ದ್ರಾವಿಡಿಯನ್ ಗ್ರಾಮರ್ ಹಾಗೂ ಎಚ್.ಎಸ್. ಬಿಳಿಗಿರಿ ಅವರು ಶಬ್ದಮಣಿ ದರ್ಪಣ ಮತ್ತು ಅಲೋಕ ಎಂಬ ಕೃತಿಗಳನ್ನು ಪ್ರಕಟಿಸಿರೋದು ಪ್ರಮುಖವಾದ ಒಂದು ಕಾರ್ಯ ಅಂತ ಹೇಳಬಹುದು. ಹೀಗೆ ಈ ಘಟಕದಲ್ಲಿ ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತದ ಸಂಬಂಧ ಏನು ಅಂತ ನೋಡಿದ್ವಿ. ಅಂದರೆ ದ್ರಾವಿಡ ಭಾಷೆಗಳು ಸಂಸ್ಕೃತ ಜನ್ಯವಲ್ಲ, ಅದಕ್ಕೆ ಸ್ವತಂತ್ರವಾದ ಭಾಷಾ ಪರಿವಾರ ಇದೆ. ದ್ರಾವಿಡ ಭಾಷಾ ಪರಿವಾರ ಸ್ವತಂತ್ರವಾದದ್ದು ಅಂತ ತಿಳ್ಕೊಂಡ್ವಿ. ಮತ್ತು ದ್ರಾವಿಡ ಭಾಷೆಗಳ 19 ವಿಶಿಷ್ಟವಾದ ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ನಂತರ ದ್ರಾವಿಡ ಭಾಷೆಯ ಅಧ್ಯಯನದ ಇತಿಹಾಸವನ್ನು ಆರಂಭಕಾಲ, ಮಧ್ಯಕಾಲ ಮತ್ತು ಆಧುನಿಕ ಕಾಲ. ಆರಂಭಕಾಲ 1816ರಿಂದ 1905, ಮಧ್ಯಕಾಲ 1906ರಿಂದ 1946, ಆಧುನಿಕ ಕಾಲ 1946ರಿಂದ 2000ವರೆಗೆ ಅಂತ ನಾವು ವಿವಿಧ ಕಾಲಘಟ್ಟಗಳಲ್ಲಿ ದ್ರಾವಿಡ ಭಾಷಾ ವಿಜ್ಞಾನದ ಅಧ್ಯಯನಗಳು ಹೇಗಾಯಿತು ಅಂತ ತಿಳ್ಕೊಂಡ್ವಿ. ನಂತರ ದ್ರಾವಿಡ ಭಾಷಾ ಅಧ್ಯಯನದಲ್ಲಿ ದೇಶಿ ವಿದ್ವಾಂಸರ ಕೊಡುಗೆಗಳು ಏನು ಅನ್ನೋದನ್ನು ಈ ಘಟಕದಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ವಿ. ಇಲ್ಲಿಗೆ ಈ ಘಟಕದ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಈ ಅಂಶಗಳು ನಿಮಗೆ ಮನನವಾಗಿದ್ದರೆ, ಅರ್ಥವಾಗಿದ್ದರೆ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.